ಮುಂದಿನ ಗಾಥೆಯಲ್ಲಿ ರೇಣು ಸಾರದಲ್ಲಿ ಅಷ್ಟಪಾಠದಾಗೆಲ್ಲ ಹೇಳ್ತಾರೆ, ದಾನಂ ಪೂಯಂ ಮುಖ್ಯಂ ಸಾವಿಯಾಣಂ ತೇನ ವಿಣ ನಾ ಸಾವಿಯಾಣಂ. ದಾನ ಮತ್ತು ಪೂಜೆ ಇವೆರಡು ಶ್ರಾವಕರ ಧರ್ಮ ಅಂತ. ಏನಂದ್ರು? ದಾನ ಮತ್ತು ಪೂಜೆ ಶ್ರಾವಕರ. ಇವ್ರು ಯಾರು ಮಾಡ್ಬೇಕು? ಪ್ರತಿನಿತ್ಯ ಯಾವ ಶ್ರಾವಕರು ಮಾಡ್ತಾರ ಅವರು ಶ್ರಾವಕರು. ತೇಣ ಬಿಣ ನಾ ಸಾವಿಯಾಣಂ. ಅವರು ಇಲ್ಲ ಅಂದ್ರೆ ಅವರು ಶ್ರಾವಕರು ಅಲ್ಲಂತ. ನೀವು ಬೇಕಾದ್ರೆ ದೊಡ್ಡ ದೊಡ್ಡ ಬಿರುದಾವಳಿ ಬರೆದಿಟ್ಕೊಳ್ರಿ, ಶ್ರಾವಕರು ಅಂಥವ್ರು ಇಂಥವ್ರು ಏನೂ ಇಲ್ಲ. ಎರಡು ಕಾರ್ಯ: ಸತ್ಪಾತ್ರಕ್ಕೆ ದಾನ ಕೊಡೋದು, ಜಿನೇಂದ್ರ ಭಗವಂತನ ಪೂಜೆ ಮಾಡೋದು. ಸತ್ಪಾತ್ರ ಅಂತಂದ್ರೆ ಮುನಿಗಳಷ್ಟೇ ಅಲ್ಲ, ಮುನಿಗಳು ಉತ್ತಮ ಪಾತ್ರ ಇದ್ದಾರೆ. ಮಧ್ಯಮ ಪಾತ್ರರು ಆರೇಕ, ಐಲಕ, ಚುಲ್ಲಕರು, ಚುಲ್ಲಿಕಿಯರು, ಪ್ರತಿಮಾಧಾರಿ ಶ್ರಾವಕ, ಶ್ರಾವಿಕಿಯರು. ಆಮೇಲೆ ಇವರು ಮಧ್ಯಮ ಪಾತ್ರದಲ್ಲಿ ಬರ್ತಾರೆ. ಅದರಲ್ಲೂ ಉತ್ತಮ ಮಧ್ಯಮದಲ್ಲೂ ಮಧ್ಯಮ ಹೆಚ್ಚು ಕಮ್ಮಿ ಇದೆ. ಮುನಿಗಳಲ್ಲಿ ಉತ್ತಮ ಪಾತ್ರದಲ್ಲಿ ತೀರ್ಥಂಕರ ಪರಮಾತ್ಮರಿಗೆ ಆಹಾರ ಕೊಡುವಂಥ ಭಾಗ್ಯ. ತೀರ್ಥಂಕರ ಪರಮಾತ್ಮರಿಗೆ ಆಹಾರ ಕೊಡುವಂಥ ಭಾಗ್ಯ ಯಾರಿಗೆ ಸಿಗ್ತದ? ಅವರು ಆ ನಂತರ ಆಚಾರ್ಯ ಪರಮೇಷ್ಠಿಗಳು, ಆನಂತರ ಉಪಾಧ್ಯಾಯ ಪರಮೇಷ್ಠಿಗಳು, ಅವರ ಆಮೇಲೆ ವೃದ್ಧಿದಾರಿ ಸಂಪನ್ನ ಮಹಾಮುನೀಶ್ವರರು, ಆಮೇಲೆ ಸಾಮಾನ್ಯ ಮುನಿಗಳು. ಇವರೆಲ್ಲ ಉತ್ತಮರ. ಅವರು ಉತ್ತಮ ತೀರ್ಥಂಕರು, ಉತ್ತಮ ಪಾತ್ರ. ಇದು ನಿಮ್ಮ ಭಾಗ್ಯ. ಅಂದರೆ ನೀವು ಎಷ್ಟು ಹಿಂದೆ ಉಳಿಬಾರ್ದು. ನಿಮ್ಮ ಭವಿಷ್ಯಕ್ಕೆ ನೀವು ಒಳ್ಳೆಯದು ಮಾಡ್ಕೊತ ಇಲ್ಲ. ಎಲ್ಲೋ ನೀವು ಬಹಳ ದೊಡ್ಡ ತಪ್ಪು ಮಾಡ್ಕೊಂಡಿದ್ದೀರಿ. ನಿಮ್ಮ ಭವಿಷ್ಯಕ್ಕೆ ಇಷ್ಟೊಂದು ಮನೆ ಅದಾವ ಅಂದ್ರೆ ಅದು ಒಂದು ಮನೆಯಲ್ಲಿ ಎಲ್ಲಿ ಆಗೈತೋ ಅಲ್ಲೇ ಆರಾಗ್ಬೇಕು. ಮತ್ತಿನ್ನು ಬೇಕಾದ್ರೆ ಹೋಗ್ಬೇಕು ಒಂದು ಮನೆಯಲ್ಲಿ ಮಾಡಿದ್ರೆ ಇಲ್ದಿರ ಉಪವಾಸ ಮಾಡ್ರಿ ನೀವು. ನಮ್ಮ ಧರ್ಮ ಇಷ್ಟೇ ಅಲ್ಲ. ನಿಮ್ಮ ಶ್ರಾವಕರ ಧರ್ಮ. ನಾವೊಂದು ಊರಾಗ ಹೋಗಿದ್ದೆ, 4 ಮನೆ ಇದ್ದು 4 ಮನೆಯಲ್ಲೂ ದ್ವಾರ ಪ್ರತೀಕ್ಷೆ ಮಾಡ್ತಾಯಿದ್ದು. ನಿಮ್ಮಲ್ಲಿ 120 ಮನೆ ಆದರೆ ಒಂದು ಮನೆ ಅದು ಹೆಚ್ಚಾದ ಮಾರದೆ. ಅದು ಅವೇ ಒಂದು 4-6 ಮನೆ. ಬಾಕಿ ಮನೆಯದು ಏನು ಕೇಳಬೇಡ್ರಿ ನೀವು. ಹಾಗಾಗಿ ನಾವು ತಪ್ಪು ಮಾಡ್ಕೊಂಡು ಯಾರು ನಿಮ್ಮ ಬೇರೆಯವ್ರಿಗೆ ಮಾಡ್ತಿಲ್ಲ, ನಿಮ್ಗೆ ಜೊತೆ ನೀವು ಭಾಳ ಮೋಸ ಮಾಡ್ಕೊಂಡಿರಿ. ಈಗ ನಿಮಗೆಲ್ಲ ಐತೆ. ನೀವು ಈಗ ಬಾಗಿಲು ಮುಚ್ಕೊಂಡು ಊಟ ಮಾಡಿರಿ. ಮುಂದಿನ ಜನ್ಮದಾಗ ಭಿಕ್ಷಾ ಬೇಡಕ್ಕೆ ಹೋದ್ರೆ ನಿಮ್ಗೆ ಯಾರೋ ಒಂದು ತುತ್ತು ಭಿಕ್ಷೆನೂ ಹಾಕಲ್ಲ. ಬೆಳಗ್ಗೆ ಬಂದಿದೆ ನಡಿ ಮುಂದೆ ಅಂತ ಹೇಳ್ತಾರೆ. ಸಾಕು ಬಂದಿದ್ದು ಬೆಳಗ್ಗೆ ನಡಿ ಅಂತಾರೆ. ನಿಮ್ಗೆ ಅದ್ರ ಮಹಿಮೆ ತಿಳ್ಕೊಂಡಿಲ್ಲ ನೀವು. ಕಡೆಗೆ ಮುಂದಿನ ಜನ್ಮದಾಗ ನೀವು ಹೊಳ್ತಾ ಕೂತ್ಕೊಳ್ರಿ, ಆಗ ನಿಮ್ಮನ್ನು ಯಾರೂ ಕೇಳೋರಿಲ್ಲ. ಇವು ಎರಡು ಕಾರ್ಯ ಪ್ರತಿನಿತ್ಯ ಮಾಡ್ಬೇಕು ನೀವು. ಯಾವ ದಿನ ಬೇಡ ಅಂತಂದ್ರೆ ಗೊತ್ತಾ? ಅದಕ್ಕೂ ಬೇಡ ಅಂದಾರೆ ಸ್ವಾಮಿ ಸಮಂತ್ರ ಭದ್ರಾಚಾರ್ಯರು. ಇವೆರಡು ಕಾರ್ಯನೂ ನೀವು ಮಾಡೋದು ಬೇಡ ಅಂದಾರೆ. ಯಾವ ದಿನ ಉಪವಾಸ ಮಾಡ್ತೀರಾ ಆ ದಿನ ದಾನ ಕೊಡೋದು ಬೇಡ, ದ್ರವ್ಯ ಪೂಜೆ ಮಾಡೋದು ಬೇಡ ಅಂತ ಅವತ್ತು ಹೇಳಿದ್ದಾರೆ. ಅಂಜನ, ಲೇಪನ, ಸ್ನಾನ ಮಾಡೋದು ಬೇಡ ಅಂದಾರೆ. ಉಪವಾಸದ ದಿನಕ್ಕೆ ನೀವು ಭಾವ ಪೂಜೆ ಮಾಡ್ಕೊಳ್ಬೋದು. ನಿಮಗೇನಾದರೂ ವ್ರತ ಇದೆ, ಯಾವುದಾದ್ರೂ ಉಪವಾಸಗಳು ನೋಂಪಿಗಳು ಮಾಡ್ತಾ ಇದ್ದೀರಿ, ಅದರದ್ದು ಏನಾದ್ರು ಪೂಜೆ ಮಾಡಬೇಕು ಅನ್ನೋದಿದ್ರೆ ದ್ರವ್ಯ ಪೂಜೆ, ಸ್ವಲ್ಪ ನೀರು ಸ್ನಾನ ಮಾಡ್ಕೊಳ್ಳೋದು. ಈಗ ಮನೆಯಲ್ಲಿ ಯಾರೂ ಇಲ್ಲ, ಮಕ್ಕಳು ಚಿಕ್ಕವರು ಅದಾರ, ಅವ್ರಿಗೂ ಉಪವಾಸ ಮಾಡಿ ಅಂತ ಹೇಳೋದ. ಆವಾಗ ನೀವು ಅಡುಗೆ ಮಾಡಬೇಕು ಅಂದ್ರೆ ಸ್ನಾನ ಮಾಡ್ಕೊಳ್ಬೇಕು ಅಂದ. ಇಲ್ಲ ಅಂದರೆ ಆ ದಿನ ನೀವು ಅಂಜನ, ಲೇಪನ, ಸ್ನಾನ ಯಾವ ಕಾರ್ಯನೂ ನಿಮಗೆ ಬೇಡ ಅಂದರೆ ಅದು ಬಿಟ್ಬಿಟ್ಟೆ. ದಿನ ನೀವು ಊಟ ಮಾಡ್ತೀರಾ, ದಿನ ಪ್ರತಿನಿತ್ಯ ನಿಮ್ಮ ಮನೆ ಬಾಗಿಲಾಗ ನೀವು ಅಡುಗೆ ಮಾಡಿಕೊಂಡು ದ್ವಾರ ಪ್ರತೀಕ್ಷೆ ಮಾಡಬೇಕು. ಯಾರು ಮಾಡ್ಬೇಕಿದೆ? ನೀವು ಏನು ಶ್ರಾವಕರು ಸಾಧುಗಳದ? ಸಿರ್ಫ್ ಹೇಳೋದಷ್ಟೇನಾ?
ಇದು ಹೇಳೋದಷ್ಟೇ ಶಾಸ್ತ್ರ, ಆದರೆ ನಮ್ಮ ಜೀವನದಲ್ಲಿ ಇಲ್ಲ. ಈಗ ಎಷ್ಟೋ ಜನ ಶ್ರಾವಕರು ನೇಮ ತಗೊಂಡಾರ, ಭಾಳ ಜನ. ಈಗ ನಿಮ್ಮ ಕರ್ನಾಟಕದಾಗೆ ಮುನಿಗಳು ಇರಲಿ ಇರದೇ ಇರಲಿ, ಯಾರು ಇರಲಿ ಇರದೇ ಇರಲಿ, ತಾವು ತಮ್ಮ ಮನೆಯಲ್ಲಿ ಶುದ್ಧ ಅಡುಗೆ ಮಾಡ್ಕೊತಾರೆ, ದಿನ ದ್ವಾರ ಪ್ರತೀಕ್ಷೆ ಮಾಡ್ತಾರೆ. ನಿಯಮ ತಗೊಂಡಾರ. ಯಾಕೆ ಅಂತಂದ್ರೆ ಇದು ಅವ್ರ ಧರ್ಮ ಐತೆ, ನಿಮ್ಮ ಧರ್ಮನೇ ಐತೆ. ಶ್ರೀರಾಮಚಂದ್ರ 14 ವರ್ಷ ವನವಾಸದಲ್ಲಿದ್ರು. ಸೀತೆಯವರು, ಲಕ್ಷ್ಮಣರು 14 ವರ್ಷ ವನವಾಸದಲ್ಲಿದ್ರು. ಒಂದು ದಿನ ದ್ವಾರ ಪ್ರತೀಕ್ಷೆ ಮಾಡದೆ ಊಟ ಮಾಡಿಲ್ಲ. ಪ್ರತಿದಿನ ದ್ವಾರ ಪ್ರತೀಕ್ಷೆ ಮಾಡ್ತಿದ್ರು. ಈಗ ಇವ್ರು ಏನು ಹೇಳ್ತಾರೆ ಗೊತ್ತಾ? ನಮ್ಮ ಮನೆ ಸಣ್ಣದು, ನಮ್ಮ ಮನೇಲಿ ಮಕ್ಕಳಿದಾರ, ನಿಮ್ಮ ಮಕ್ಕಳಿಲ್ಲ. ಇನ್ನು ಯಾರಿಗೆ ಸಂಸಾರಿಗೆ ಇಲ್ದಿದ್ರೆ ಸನ್ಯಾಸಿಗೆ ಇರ್ತಾರನು ಮಕ್ಕಳು. ನಮ್ದು ಅಂಗಡಿ ಐತೆ, ನಮ್ದು ವ್ಯಾಪಾರ ಐತೆ, ನಮ್ಮ ತೋಟ ಇದೆ, ನಮ್ಮ ಮನೆ ಐತೆ. ಅಲ್ಲ, ನಿಮ್ಗೆ ಇಲ್ದಿದ್ರೆ ಯಾರು ಸನ್ಯಾಸಿಗಳಿಗೆ ಇರ್ತಾರನು? ನಾವು ಸರ್ವಿಸ್ ಮಾಡ್ತೀವಿ, ನಾವು ಇದು ಮಾಡ್ತೀವಿ, ನಾವು ಅಲ್ಲ. ಇದು ನೀವು ಅಲ್ಲದೆ ಇನ್ನು ಯಾರು ಮಾಡ್ಬೇಕು ಹೇಳ್ರಿ ಇದನ್ನ? ನಿಮ್ಮ ಜೊತೆಗೆ ನೀವು ಮೋಸ ಬಹಳ ದೊಡ್ಡದು ಮಾಡ್ಕೊಂಡು ಬಿಟ್ರಿ. ನಿಮ್ಮ ಆತ್ಮನಿಗೆ ನೀವು ಬಹಳ ದೊಡ್ಡ ಮೋಸ ಮಾಡ್ಕೊತಾ ಇದ್ದೀರಿ. ಇದನ್ನ ಬಿಟ್ಟು ಬಿಡ್ರಿ. ಜೈನ ಧರ್ಮ ಅಷ್ಟೇ ಸುಲಭ ಐತೆ, ಅಷ್ಟೇ ಸತ್ಯ ಐತೆ. ಶ್ರೀರಾಮಚಂದ್ರಜರಿಗೆ ವನವಾಸದಾಗಿದ್ದಾಗ ನಿಮ್ಮ ಮನ್ಕೊಳಕ್ಕೆ 6 ಅಡಿ ಜಾಗ ಐತೆ. ಮುನಿಗಳು ಕುತ್ಕೊಂಡು ಆಹಾರ ತಗೊಳ್ಳಲ್ಲ, ನಿಂತ್ಕೊಂಡು 1 ಅಡಿ ಜಾಗನೂ ಇಲ್ಲ. ನೀವು ಊಟ ಮಾಡ್ತೀರಿಲ್ಲ? ಅಲ್ಲ, ನಾವು ಯಾಕೆ ಈ ಥರ ಆಗ್ಬಿಟ್ಟೆವು ಅಂತ ಅಂದರೆ ನಿಮ್ಮದು ಭವಿಷ್ಯ ಎಲ್ಲೋ ಅಂಧಕಾರಮಯ ಆಗೈತೆ. ನಿಮ್ಮ ಭವಿಷ್ಯ ಒಳ್ಳೇದು. ಮಹಾರಾಜರೇನು ಹಂಗೆ ಹೇಳ್ತೀರ, ನಮ್ದು ಹಂಗೆ ಆಗ್ಬೇಕು ಅಂತ ನಾನೇನು ಬಯಸ್ತಾ ಇಲ್ಲ. ಆದರೆ ನೀವು ಏನು ಮಾಡಿದ್ರ, ಏನು ಬೀಜ ಬಿತ್ತಿದ್ರ ಅದನ್ನು ಊಟ ಮಾಡ್ಬೇಕಲ್ಲ ತಾನೆ. ನೀವು ತೋಟದಾಗ ಜಾಲಿ ಗಿಡ ನಟ್ಟು ಬರ್ರಿ. ನನಗೆ ಮಾವಿನ ಹಣ್ಣು ಬೇಕು, ಆಪೂಸ್ ಬೇಕು, ತೋತಾಪುರಿ, ಯಾವುದು ರಸಬರಿ, ಭಾಳ ಸಿಗ್ತಾವೆ, ಎಲ್ಲವೂ ಸಿಗ್ತಾವೆ ನಿಮ್ಗೆ. ಜಾಲಿ ಗಿಡ ನಟ್ಕೊಂಡು ಮಾವಿನ ಹಣ್ಣು ಸಿಗ್ತದನ? ಲೆಕ್ಕ ಹಾಕಿರಲ್ಲ. ನೀವೇ ವಿಚಾರ ಮಾಡ್ರಿ, ನಿಮ್ಮ ಆತ್ಮನಿಗೆ ಎಷ್ಟು ಮೋಸ ಮಾಡ್ಕೊಂಡಿವಿ ಅಂತ. ನಾವು ಸಾಧು ಆಗಲ್ಲ, ಏನಾಗಲ್ಲ. ಆದರೆ ಶ್ರಾವಕರ ಧರ್ಮನಾದರೂ ಮಾಡಬೇಕಿಲ್ಲ. 5 ಮಂದಿರ ಇದಾವೆ, 5 ಜನ ಯಾರು ಅಭಿಷೇಕ ಪೂಜೆ ಮಾಡಲ್ಲ. ನಮ್ಮ ದಕ್ಷಿಣ ಭಾರತದ ದುರ್ಭಾಗ್ಯ ಅನ್ಬೇಕೀಗ. ಅದಕ್ಕಾಗಿ ನಮ್ಮ ದಕ್ಷಿಣ ಭಾರತ ಸಮಾಜ ಇವತ್ತು ಉನ್ನತಿ ಮಟ್ಟವನ್ನು ಸಾಧಿಸಿಲ್ಲ. ಇಡೀ ನಿಮ್ಮ ಕರ್ನಾಟಕದವ್ರು ವರ್ಷ ಎಷ್ಟು ಜನ ದಾನ ಕೊಡ್ತಾರಲ್ಲ, ಅಲ್ಲಿ ಉತ್ತರದವ್ರು ಒಬ್ಬರೊಬ್ಬರೇ ಕೊಡ್ತಾರೆ ಅಷ್ಟು ದಾನ. ಒಬ್ಬರೇ ಕೊಡ್ತಾರೆ. ನೀವು ಲೆಕ್ಕ ಹಾಕಿಬೇಕಾದ್ರೆ ಎನ್ಸಿ ಮಾಡ್ಕೊಂಡು ಬರ್ರಿ. RK ಮಾರ್ಬಲ್ ಅಶೋಕ್ ಪಾಟ್ನೀರು 1 ವರ್ಷಕ್ಕೆ 500 ಕೋಟಿ ರೂಪಾಯಿ ದಾನ ಕೊಡ್ತಾರೆ. ನಿಮ್ಮ ಕರ್ನಾಟಕದಾಗ ಎಷ್ಟು ಕೊಡ್ತಾರೆ? 500 ಕೋಟಿ ಕೊಡ್ತಾರ? ಎಲ್ಲ ಸೇರಿಸಿ ಲೆಕ್ಕ ಹಾಕ್ರಿ ನೀವು. ಅವ್ರದ್ದೇನು ಇರಲ್ಲ ಅಂತ ಒಂದು ಸಮಯದಾಗ ಯಾರ್ದೋ ಮನೆಗೆ ಕನ್ಯಾ ಕೇಳಕ್ಕೆ ಹೋದ್ರೆ ಹೇಳಿದ್ರಂತ, ನನ್ನ ಮೇರೆ ಬೇಟಿಗೂ ಕ್ಯಾ ಕಿಲಾಯೇಗಾವು ಅಂತ ಹೇಳಿದ್ರಂತ. ನನ್ನ ಮಗಳಿಗೆ ಏನು ಊಟ ಕೊಡವು ನೀವು ಅಂತ ಅಂದಿದ್ರಂತ. ಆಚಾರ್ಯ ಭಗವಾನ್ ಜ್ಞಾನ ಸಾಗರ್ ನನಗೆ ಹೇಳ್ತಿದ್ರು, ನಸೀರಾಬಾದ್ದಾಗಿದೆ 1 ಜೂನಕ್ಕೆ ಆಚಾರ್ಯ ಜ್ಞಾನ ಸಾಗರದ್ದು ಸಮಾಧಿ ಆಗಿತ್ತು. ಈಗ ಬರೋದು 1 ಜೂನ್ಗೆ ಸಮಾಧಿ ದಿವಸ ಅಂದರೆ ತಿಥಿ ಅನುಸಾರ ಹಿಂದೆ ಮುಂದೆ ಬರ್ತೈತೆ. ಆಗ ಅವ್ರು ಹೇಳ್ತಾ ಇದ್ರು, ಅಲ್ಲಿ ಬಂದಿದ್ರು ಅವ್ರ ಶ್ರೀಮತಿ ಇವರು, ನನ್ನ ಚುಲ್ಲಕ್ ದೀಕ್ಷೆ ಆದಾಗ ತಾಯಿ ತಂದೆ ಆಗಿದ್ರಂತ ಆಗಿಂದಾನು ಹೇಳ್ತಾರೆ. ಮನೆ ಕುಂಡಲ್ಪುರದಾಗ ಅವ್ರ ಚೌಕದಾಗ ಹಾರ ಕೊಡೋಕೆ ಹೇಳಕತ್ತಾರೆ. ಮಹಾರಾಜರದಂತೂ ನಾನು ತಾಯಿ ತಂದೆ ಆಗಿದ್ದು ಚುಲ್ಲಕ್ ದೀಕ್ಷೆ ತಗೊಂಡು ತಾರಂಗ ಕ್ಷೇತ್ರದಾಗ ಅಂತ. ಅವರು ಹೇಳ್ತಾ ಇದ್ರು, ಮಹಾರಾಜರೇ, ನಾನು ನನ್ನ ಜೀವನದಾಗೆ ನನಗೆ ತಿಳಿದ ಮಟ್ಟಿಗೆ ನಾನು ಪ್ರಥಮ ಆಚಾರ್ಯ ಜ್ಞಾನ ಸಾಗರ ಮಹಾರಾಜರ ಸಮಾಧಿ ಆದ ದಿನ 1 ಜೂನು 1900
73ರಲ್ಲಿ 2,500 ದಾನ ಕೊಟ್ಟಿದ್ದೆ. ನನಗೆ ನೆನಪಿದೆ, ನನ್ನ ಕೈಯಿಂದ ನಾನು ದಾನ ಕೊಟ್ಟದು. ಅದಕ್ಕಿಂತ ಮೊದಲೇ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ನಮ್ಮ ಇವರೆಲ್ಲ ಕೊಡ್ತಿದ್ರು, ನಮ್ಮ ತಾತ ಇವರೆಲ್ಲ ಕೊಡ್ತಿದ್ರು. ನಾನು ಕೊಟ್ಟಿದ್ದಿದೆ ಫಸ್ಟ್ ಮಹಾರಾಜರ ದಾನ ಅಂತ ಹೇಳ್ತಿದ್ರು. ಬೆಳಗ್ಗಿಂದ ಸಾಯಂಕಾಲ ತನಕ ಅಲ್ಲಿ ಬಿಸಿಲು, ಈಗ ನಿಮ್ಗೆ ಇಲ್ಲಿ ಬಿಸಿಲು ಅಂತೀರಿ, ಅಲ್ಲಿ 47 ಡಿಗ್ರಿ ತಾಪಮಾನ ನಡೀತಾ ಇತ್ತು. ಈಗ ಕೆಲವು ಏರಿಯಾದಾಗ 46, 45, 44 ಹಿಂಗೆ ತಾಪಮಾನ ನಡೀತದೆ. ಅಲ್ಲೇ ರಾಜಸ್ಥಾನ ಚೂರು ಕೊಟ್ಟಿದ್ದಾರೆ, ನೀನು 46 ಡಿಗ್ರಿ ತಾಪಮಾನ ಅಂತ ಮೊನ್ನೆ ಕೊಟ್ಟು. ಅಂಥದ್ರಲ್ಲಿ ಅಷ್ಟು ಬೆಳಗ್ಗಿನ ಸಾಯಂಕಾಲ ತನಕ ಅಲ್ಲೇ ಇದ್ದರು. ಅವರು ಮನೆಯಿಂದ 1.5 ಕಿಲೋಮೀಟರ್ ದೂರ, ಹಳೆ ಮನೆ ಬಸ್ತಿ ಪಕ್ಕದಲ್ಲೇ, ಮಂದಿರ ಪಕ್ಕದಲ್ಲೇ ಐತೆ. ಆದರೆ ಹೊಸ ಮನೆ ಆರ್ಕೆ ಕಾಲೋನಿ ಅಂತ ಒಂದು 3-4 ಎಕರೆ ಜಾಗದಾಗ ಮಾಡ್ಕೊಂಡವ್ರು, ಬಂಗ್ಲೆ ಕಟ್ಕೊಂಡವ್ರ. ಅಲ್ಲಿಂದ 1.5 ಕಿಲೋಮೀಟ್ರ್ ಮಡಿ ಉಟ್ಕೊಂಡು ಬರೀ ಕಾಲಲ್ಲಿ ನಡ್ಕೊಂಡು ಬರ್ತಾರೆ. ಇವ್ರಿಗೆ ಬಸ್ತಿ ಬರಕ್ಕೆ, ಬರೀ ಕಾಲ ಬರಕ್ಕೆ ಇದಂತೆ, ಕಾಲಿಗೆ ಅಲ್ಲಿ ಇದಿರ್ತದಂತೆ. ನೀವು ಚಪ್ಪಲಿ ಮುಟ್ಟಿದ್ರಿ ಅಂದ್ರೆ ನೀವು ಭಗವಂತರ ಪೂಜೆ ಮಾಡಕ್ಕೆ ಯೋಗ್ಯರೇ ಇಲ್ಲ. ನಾವು ಮಾಡೋದೇ ಇಲ್ಲ ಮಾಡಿದ್ರೆ, ನೀವೇನು ಯೋಗ್ಯರಿಲ್ಲ ಅಂದರೆ ನಾವು ಮೊದಲೇನೆ ತಿಳ್ಕೊಂಡ್ಬಿಟ್ಟಿವಿ, ನಾವು ಮಾಡೋದೇ ಇಲ್ಲ. ನೀವೇನು ಹೇಳ್ತಿರಲ್ಲ ಅವು ಯಾವ ನಾವು ಮಾಡೋದೇ ಇಲ್ಲ. ವಾಪಸ್ ಹೋಗೋ ಗಾಡಿಗೆ ಹೋಗ್ತಾರೆ. ಅಲ್ಲಿಂದ ಜೈಪುರದಲ್ಲಿ ವಿಮಾನ ನಿಲ್ದಾಣ, ಮಂದಿರ ಪಕ್ಕದಾಗೆ ವಿಮಾನ ನಿಲ್ದಾಣ ಇದೆ. ಆ ಅಭಿಷೇಕ ಪೂಜೆ ಟೈಮಿಗೆ ಬಂದರು ಅಂತಂದ್ರೆ ಅವರು ಅಲ್ಲಿ ಅಭಿಷೇಕ ಪೂಜೆ ಮಾಡಿಕೊಂಡೆ ಹೋಗ್ತಾರೆ. ಅಭಿಷೇಕ ಪೂಜೆ ಟೈಮಿಗೆ ಏನಾರು ಅಲ್ಲಿ ಬಂದು ಇಳಿದ್ರು ಅಥವಾ ಹೋಗೋ ಟೈಮ್ ಬಾತು ಅಂದ್ರೆ ಅಲ್ಲಿ ಅಭಿಷೇಕ ಪೂಜೆ ಮಾಡಿಕೊಂಡು ಹೋಗಿರ್ತಾರೆ. ನಾವು ಇದನ್ನು ಕಲಿಬೇಕ್ರಿ. ಅದಕ್ಕೆ ನಿಮ್ಮ ಲೆಕ್ಕಾಚಾರ ಹಗಲು ರಾತ್ರಿ ಕತ್ತೆ ದುಡ್ದಂಗೆ ದುಡ್ದ ತಕ್ಷಣ ನಾನು ಶ್ರೀಮಂತಿಗೆ ಆಗ್ತದೆ ಅಂತ ನೀವು ತಿಳಿದಿರಲ್ಲ. ನಿಮ್ಮ ತಲೆಯಿಂದ ತೆಗೆದು ಹಾಕ್ರಿ. ಭಿಕ್ಷಾ ಬೇಡಕ್ಕೆ ಹೋದ್ರೆ ಒಂದು ಭಿಕ್ಷಾ ಪಾತ್ರನೂ ಯಾರು ನಿಮಗೆ ಕೊಡಲ್ಲ. ನಮಗೆ ಈ ದರಿದ್ರತಾ ಬಂದದ್ದು ಇದನ್ನ, ಮತ್ತೇನೂ ಅಲ್ಲ. 5 ಮಂದಿರ ಇದಾವೆ, 120 ಮನೆ ಇದಾವಂತೆ. 5 ಜನ ಯಾರು ಮಾಡ್ತಾರೆ ನೋಡ್ರಿ ಅಭಿಷೇಕ ಪೂಜೆ ದಿನ? ಯಾರೋ ಪುರೋಹಿತರು ಬರ್ತಾರೆ, ಅವರು ಸಾಕಾಗೈತೆ, 2 ಮಂದಿರ ನೀನೇ ಮಾಡಬೇಕು, ನೀನು 2 ಮಂದಿರ ಮಾಡು. ಅವನು ಬರೋದು ಒಂದಿಷ್ಟು, ಅವ್ರು ಇನ್ನೇನು ಮಾಡ್ಬೇಕು? ಅವರು ಒಂದಿಷ್ಟು ಪೂಜೆ. ನಿಮ್ಮ ದಕ್ಷಿಣ ಭಾರತದಲ್ಲಿ ಯಾವ ಮಂದಿರದಲ್ಲೂ ಪೂಜೆ ಮಾಡಲ್ಲ. 190 ಭಾಗ ಅಂತೂ ಪೂಜೆ ಮಾಡಲ್ಲ. 10 ಭಾಗ ಯಾರಾದರೂ ಪುರೋಹಿತರು ಸ್ಥಾಪನೆಯಿಂದ ವಿಸರ್ಜನೆ ತಕ್ಕ ಪೂಜೆ ಮಾಡ್ತಾರೆ ಹೊರತು, ಇಲ್ಲ ಆದರೆ ಪೂಜೆ ಒಂದು ಅಂಗ ಅಭಿಷೇಕ ಆಗ್ತು. ಅದು ಯಾವಾಗ ಸೋಸಿದ ನೀರು, ಯಾವಾಗ ಕಾಸಿದ್ದೋ, ಯಾವಾಗಿದ, ಯಾವ ನೀರ, ಬಾವಿ ನೀರ, ನಲ್ಲಿ ನೀರು, ಯಾವುದು ನಮ್ಮ ಭಗವಂತರು ಏನು ಹೇಳಲ್ಲ ಮಾಡಿದ್ರೆ. ನೀವೇನು ಬೇಕಾದ್ರೂ ಮಾಡಿ, ನಾನು ಜೀವನ ಪರ್ಯಂತ ಒಂದು ದಿನ ಹಿಂಗೆ ಕೈ ಮುಗಿದ್ರೆ ಭಗವಂತರು ಏನು ಹೇಳಿಲ್ಲ. ಭಗವಂತರು ಎಷ್ಟು ಒಳ್ಳೆಯದಿದ್ದಾರೆ ನೋಡ್ರಿ. ಎಲ್ಲ ನಿಮ್ಮದೇ. ಇದು ಬಾವಿ ನೀರು ಹಾಕ್ಬೇಕು, ಪ್ರಾಶುಕ ಮಾಡಬೇಕು, ಇದೆಲ್ಲ ನಿಮ್ಮದೇ. ನಮ್ಮ ಭಗವಂತರು ಎಷ್ಟು ಒಳ್ಳೆಯರಿದ್ದಾರೆ ರೀ. ಎಲ್ಲಾದ್ರೂ ಒಂದಿನ ಹೇಳಿದ್ರು ನೋಡ್ರಿ ಮಹಾರಾಜರು, ನಮ್ಗೆ ಹಿಂಗೆ ಪೂಜೆ ಮಾಡ್ಬೇಕಂತ ಹೇಳಿದ್ರನ್ನು, ದಾನ ಕೊಡ್ಬೇಕಂತ ಹೇಳಿದ್ರೆ ಏನು ಹೇಳಿಲ್ಲ. ಎಷ್ಟು ಒಳ್ಳೆ ಭಗವಂತರು ಅದಾವ. ಎಲ್ಲ ಇದು ನಿಮ್ಮದೇ, ಇದೆಲ್ಲ ಪೂರ ನೆನ್ಪಿಟ್ಕೊಳ್ರಿ. ಭಗವಂತರು ಸಾಕ್ಷಾತ್ ಭಗವಂತರು ಪ್ರೇರಕ ಆಗ್ತಾರೆ. ಸ್ಥಾಪನಾ, ಪ್ರಾಣ ಪ್ರತಿಷ್ಠಾ, ಸೂರ್ಯ ಮಂತ್ರ ಆಚಾರ್ಯರಿಂದ, ಮಹಾಮನೀಶ್ವರರಿಂದ ಎಲ್ಲಿ ಆಗಿದೆಯಾ ಅದು ಉದಾಸೀನ ನಿಮಿತ್ತ. ನಾವು ಇದನ್ನ ಅರ್ಥನೇ ಮಾಡ್ಕೊಂಡಿಲ್ಲಲ್ಲ. ನಿಮ್ಮ ಮನೆಯಲ್ಲಿ ಮುನಿಗಳ ಆಹಾರ ಆಗಲ್ಲ ಅಂತಂದ್ರೆ ಅದಕ್ಕೆ ಗುಬ್ಬಿ ಗೂಡು ಅಂತ ಹೇಳಿದ್ದಾರೆ. ಅಷ್ಟನ್ನೂ ಅಲ್ಲ, ಮಶಾನ್ ಅಂತ ಹೇಳಿದ್ದಾರೆ. ನಾನು ಹೇಳ್ತಾ ಇಲ್ಲ, ಆಚಾರ್ಯರ ಗ್ರಂಥದಲ್ಲಿ ಬರೆದಿದ್ದಾರೆ. ನಾನು ಅದನ್ನು ಭಗವಂತರು ಹೇಳ್ತೀನಿ, ಅದು ಮಶಾನ್ ಅಂತ ಹೇಳಿದಾರೆ. ಶಂಶಾನ ಭೂಮಿ ಅಂತ ಹೇಳಿದಾರೆ ನಿಮ್ಮ ಮನೆಗೆ. ಎಲ್ಲಿ ತಕ್ಕ ಮುನಿಗಳಿಗೆ ಆಹಾರ ಆಗಲ್ಲ, ಆ ಮನೆ ಮಶಾನ್ ಭೂಮಿ ಅಂತ ಅಂದಾಗ ನೀವೇನು ತಿಳ್ಕೊಂಡ್ಬಿಟ್ರು? ಅಯ್ಯೋ
ಮುನಿಗಳಿಗೆ ಆಹಾರ ಕೊಡೋದಂದ್ರೆ ಇವ್ರ ತಲೆ ಮೇಲೆ ಎಲ್ಲೋ ಸಹ್ಯಾದ್ರಿ ಪರ್ವತ ಬಂದು ತಲೆ ಮೇಲೆ ಕೂತಂಗೆ ಆಗೈತಿ. ಈಗ ಇವ್ರ ತಲೆ ಮೇಲೆ ಬಂದು ಕುಂತ್ಬಿಟ್ಟೈತಿ. ಈಗ ಅಯ್ಯೋ ಆಹಾರ ಕೊಡೋದು ಇದೆಲ್ಲ ಇಲ್ಲೇ ಇಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ. ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ನಮ್ಮ ಜೀವನದಾಗ ಬಹಳಷ್ಟು ನಮ್ಮ ಜೀವನ ಹಾಳು ಮಾಡಿಬಿಟ್ಟಿದ್ವಿ. ತೇನ ಬಿಣ ನಾ ಸಾವಿಯಾಣಂ. ನಿಮ್ಮ ಲೆಕ್ಕಾಚಾರ ದುಡಿದ ತಕ್ಷಣ ಹಣ ಬರ್ತದೆ ಅಂತ ಹೇಳಿದಿರನು? ಹಗಲು ರಾತ್ರಿ ಶಿಬಿರ ಮಾಡಕ ನಿಮ್ಮೂರಾಗ ಸ್ವಲ್ಪ ಜ್ಞಾನ. ನಾನೇ ಪೂಜ್ಯ ನೇಮ್ ಸಾಗರ್ ಮಹಾರಾಜರ ಪ್ರವಚನ ಕೇಳಕ್ಕೆ 11 ಕಿಲೋಮೀಟರ್ ನಡ್ಕೊಂಡು ಬರ್ತಿದ್ದೆ 91ರಲ್ಲಿ. ನಿಮ್ಗೆ 11 ಹೆಜ್ಜೆ ಬರೋಕ್ಕಾಗಲ್ಲ. ಹಂಗಾದ್ರೆ ನಿಮ್ಮದೇ ವ್ಯಾಪಾರ ಉದ್ಯೋಗ, ನೀವೇ ನಿಮ್ಮ ಜಗತ್ತನ್ನೆಲ್ಲ ನೀವೇ ಹೊತ್ಕೊಂಡು ಕೂತ್ಕೊಂಡಿರನ? ಸಿಕ್ಕರ್ಜಿಗೆ ಹೋಗಿರ್ಬೇಕು ತಾವೆಲ್ಲ. ಆ ಡೋಲಿ ಹೊರ ನೋಡಿಲ್ಲನ ನೀವು? ಅಯ್ಯೋ ನಮಗಿಲ್ಲಿ ಕೂತ್ಕೊಳಕ್ಕಾಗಲ್ಲ, ನಮಗೆ ಬರೋಕ್ಕಾಗಲ್ಲ ಮಂದಿರಕ್ಕೆ. ಆ ಡೋಲಿ ಹೊರ ನೋಡಿದ್ರ? ತಮ್ಮ ಹೆಗಲ ಮೇಲೆ ಕುಣಿಸ್ಕೊಂಡು 27 ಕಿಲೋಮೀಟರ್ ಯಾತ್ರೆ ಮಾಡ್ಸೋದೇನು ಕಲ್ಪನಾ? ಪರ್ವತ ಶಿಖರವನ್ನಂತ ಬರೋದೇನು ಕಾಲ್ಪನಿಕ ವಿಷಯನ? ನೀವು ವಿಚಾರ ಮಾಡ್ತೀರನ ನಿಮ್ಮ ಜೀವನದಾಗ? ಎಲ್ಲರೂ ಈ ಖ್ಯಾತಿ ಆದಿತ್ತ ನಿಮ್ಮ ಜೀವನದಾಗ? ಈ ಜೀವನದಾಗಿಲ್ಲ, 10 ಜನ್ಮದಾಗೂ ಆಗ್ತದೋ ಇಲ್ಲ ಗೊತ್ತಿಲ್ಲ ನಿಮ್ಗೆ. ಲೆಕ್ಕ ಹಾಕ್ರಿ. ನಮಗೆ ಮಂದಿರಕ್ಕೆ ಬರೋಕ್ಕಾಗಲ್ಲ. ನಮ್ಗೆ ಅಂಗಡಿ ಐತಿ ವ್ಯಾಪಾರ. ಅವ್ರು ಏನು ಊಟ ಮಾಡ್ತಾರೆ ಗೊತ್ತೈತ ನಿಮ್ಗೆ? ನೋಡಿದ್ರನು? ಸ್ವಲ್ಪ ವಿಚಾರ ಮಾಡಿ ನೋಡ್ರಲ್ಲ ನೀವು. ಈಗ ಏನಾಗ್ಬಿಟ್ಟಿರಿ ನೀವು ಎಲ್ಲ ನಮ್ಮ ಬೆನ್ನೆ ತಟ್ಕೊಳಕತ್ತಾರ, ತಮ್ಮದೇ ಬೆನ್ನು ತಟ್ಕೊಳಕತ್ತಾರೆ. ನಮ್ಗಿಂತ ದೊಡ್ಡವ್ರು ಯಾರೂ ಇಲ್ಲ, ಧರ್ಮಾತ್ಮರು. ನಾವೇ ಎಲ್ಲ ಹಾಲಿಂದ ತೊಳೆದಾರ ಆಗ್ಬಿಟ್ಟಾರ ಇವರು. ಮತ್ ಕಡೆಗೆ ಹೇಳೋದು ದೇವರು ನಮ್ಗೆ ಯಾಕೆ ಇಷ್ಟು ಕಷ್ಟ ಕೊಟ್ಟನ? ದೇವ್ರು ಕಷ್ಟ ಕೊಡ್ತಾರ? ಅದೇ ಜ್ಞಾನ ನೋಡ್ರಿ. ನಾವು ಅದ್ರ ಮೈಮೇಲೆ ತಿಳ್ಕೊಂಡಿಲ್ಲ. ಸ್ವಲ್ಪ ವಿಚಾರ ಮಾಡಿ ನೋಡ್ರಿ. ಆ ಡೋಲಿ ಹೊರರು ನಾನು ಸಿಕ್ಕರ್ಜಿ ವರ್ಷ ಯೋಗ ಮಾಡಿದಾಗ 2011ರಾಗೆ 2 ಜನ ಹೊತ್ಕೊಂಡು ಹೋಗೋದು. 55 kg ತಕ್ಕ ವಜನ ಇದ್ದರೆ 2 ಜನ ಹೊತ್ಕೊಂಡು ಹೋಗ್ತಿದ್ರು. ಅದಕ್ಕಿಂತ ಜಾಸ್ತಿ ವಜನ ಆದರೆ 4 ಜನ. 2 ಜನ ಹೊತ್ಕೊಂಡು ಹೋಗೋ ಡೋಲಿಯರಿಗೆ 1000 ರೂಪಾಯಿ ಕೊಡ್ತಿದ್ರು. ಆಗ ಒಂದೊಂದು 100 ರೂಪಾಯಿ ಊಟಕ್ಕೆ ಕೊಡ್ತಿದ್ರು. ಇಲ್ಲಿ 1200 ರೂಪಾಯಿ ಆಗ್ತವ್ರಿಗೆ. ರಾತ್ರಿ ಎಲ್ಲ ಬಂದು ಕೂತ್ಕೊಂತಾರೆ. ಅಲ್ಲಿಂದ 25-30 ನಾನು ಪರಿಕ್ರಮಕ್ಕೆ ಹೋದಾಗ ನೋಡ್ತಿದ್ದೆ, ಎಷ್ಟು ದೂರದಿಂದ ಆ ಡೋಲಿ ಹೊತ್ಕೊಂಡು ಬರ್ತಾ ಇರ್ತಾರೆ. ರಾತ್ರಿ ಎಲ್ಲ ಅದು ಕೂತ್ಕೊಂಡಿರ್ತಾರೆ, ಯಾರಾದರೂ ಸಿಗ್ತಾರೇನಂತ. ಒಬ್ಬೊಬ್ಬನಿಗೆ 600 ರೂಪಾಯಿ ಸಿಕ್ತಂತ ಹೇಳ್ಕೊಂಡ್ರು ಊಟ. 600 ರೂಪಾಯಿಗೆ ನೀವು ಕಲ್ಪನೆ ಮಾಡ್ಬೋದಾ? ನೋಡ್ರಿ, ನೆನಪಿಟ್ಕೊಳ್ರಿ. ನೀವೆಲ್ಲ ಬಹಳ ದೊಡ್ಡ ತಮ್ಮಟ್ಟಕ್ಕೆ ತಾವು ಶ್ರೇಷ್ಠರಂತ ತಿಳ್ಕೊಂಡ್ಬಿಟ್ರಿ. ಇದರದೇ ಪರಿಣಾಮ ನಿಮ್ಗೆ ಇವತ್ತು ಈ ಸ್ಥಿತಿ. ಇನ್ನು ಮುಂದೆ ಏನಾಗ್ತದ ನಿಮ್ಮ ಗತಿ ಭಗವಂತರಿಗೆ ಗೊತ್ತು. ಇಲ್ಲಿ ಯಾರ ಮಗನಿಗೆ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿ ಈಗ ಶಿಬಿರ ಮಾಡ್ಬೇಕಂತ ಅಂದ್ರೆ, ಅಯ್ಯೋ ನೋಡ್ರಿ ನಮ್ಮೂರಾಗ ಮಕ್ಕಳನ್ನ ಎಲ್ಲಿ ವಿದೇಶದಾಗ ಕಳಿಸ್ತಾರೆ, ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡ್ತಾರೆ. ಅವ್ರನ್ನ ಓದ್ಸಕ್ಕೆ ಕಲ್ಸಕ್ಕೆ ಎಲ್ಲ ಖರ್ಚು ಮಾಡ್ತಾರೆ. ಆದರೆ ಇಲ್ಲೇ ಒಂದು ಈಗ ಶಿಬಿರಕ್ಕೆ ಬರ್ಬೇಕು. ಈಗ ಎಷ್ಟು ಖರ್ಚಾಗದ ಇತ್ತು ನಿಮ್ಗೆ? ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿ ದೇಶ ವಿದೇಶಕ್ಕೆ ಕಳಿಸಿದ್ರು. ಅವ್ರಿಗೆ ಕೋಟಿಗಟ್ಟಲೆ ಆಸ್ತಿ ಮಾಡಿಟ್ರು. ಆದರೆ ಅವನ ಪ್ರಾಣ ಹೋದ್ಮೇಲೆ 1 ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ಮಸಾಣಿಗೆ ತೊಗೊಂಡು ಹೋಗ್ಬೇಕಂತಂದ್ರೆ ಸರ್ಕಾರಿ ಗಾಡಿ ತರಿಸ್ತಾನ. ಇದೇ ಸಂಸ್ಕಾರ ಇದೇ ಮಾಡಿಟ್ರಿ ನೀವು, ಭಾಳ ದೊಡ್ಡ ಆಸ್ತಿ ಮಾಡಿಟ್ರಿ, ನಿಮ್ಮ ಮಕ್ಕಳಿಗೆ ಭಾಳ ಮಾಡಿದ್ರಿ. ಅಲ್ಲಿ ಶಿಖರ್ಜಿಗೆ ಹೋದ್ರೆ ಈಗ ಒಂದು 2000 ಆಗಿರ್ಬೋದು, 4000 ಅಂದ್ರೆ ಒಬ್ಬೊಬ್ಬನಿಗೆ 2000 ರೂಪಾಯಿ ಆಗಿರ್ಬೋದು. 2000 ರೂಪಾಯಿಗೆ ಕೊಟ್ಟರೆ ನಿಮ್ಮನ್ನು 27 ಕಿಲೋಮೀಟರ್ ಪರ್ವತವನ್ನು ಯಾತ್ರೆ ಮಾಡಿಸ್ಕೊಂಡು ಕರ್ಕೊಂಡು ಬರ್ತಾನ. ನೀವು ವಿಚಾರ ಮಾಡಿರನಿ ಯಾವಾಗಾರು? ಇಲ್ಲಿ ನಿಮ್ಮ ಮಗನಿಗೆ ಕೋಟಿಗಟ್ಟಲೆ ಆಸ್ತಿ ಮಾಡಿಟ್ರಿ, ನಿಮ್ಮ ಮಕ್ಕಳಿಗೆ
ಮೊಮ್ಮಕ್ಕಳಿಗೆ, ಮರಿ ಮಕ್ಕಳಿಗೆ, ಗಿರಿ ಮಕ್ಕಳಿಗೆಲ್ಲ. ಅದು ನಿಮ್ಮ ಪ್ರಾಣ ಹೋದ್ರೆ ಒಂದು ಅರ್ಧ ಕಿಲೋಮೀಟರ್ ತೊಗೊಂಡು ಹೋಗೋಕೆ ಸರ್ಕಾರದ ಗಾಡಿ ತರಿಸ್ತಾನ. ವಿಚಾರ ಮಾಡಿರನು ನೀವು ಯಾವಾಗಾರ? ಅದಕ್ಕೂ ಬರಲ್ಲ ಅಂತ ವಿದೇಶದಾಗ ಕುತ್ಕೊಂಡು ಹೇಳ್ತಾರಂತ. ಏನಂತ ಗೊತ್ತಾ? ನಾನು ಬರೋಕ್ಕಾಗಲ್ಲ, ನೀವು ಬೇಕಾದರೆ ಆರೋಗ್ಯಕ್ಕೆ ಒಂದು ಅಜ್ಜಮ್ಮ ಇದ್ರಂತ, ಒಬ್ಬರೇ ಒಂದು ಊರಾಗ ಒಬ್ಬರೇ ಅಜ್ಜಮ್ಮ ಇದ್ರಂತೆ. ಅವರು ಜೈನರೇ, ಸಂಸ್ಕಾರ ಒಳ್ಳೆಯದು ಇತ್ತು, ಧರ್ಮ ಸಂಸ್ಕಾರ ಇತ್ತು, ಮಗನಿಗೆ ಚೆನ್ನಾಗಿ ಓದಿಸಿದ್ರು, ಓದಿದ, ಅವನು ವಿದೇಶಕ್ಕೆ ಹೋದ. ಆವಾಗ ಅಜ್ಜಮ್ಮ ಅಂದ್ರಂತೆ, ಮಗ ನನಗೆ ಇವತ್ತು ತುಂಬ ಆರೋಗ್ಯ ಸ್ಥಿತಿ ಚೆನ್ನಾಗಿಲ್ಲ, ನೀವು ಒಂದ್ಸರಿ ನೋಡಬೇಕು ಬಾರು ಅಂತ. ನಂಗೆ ಬರೋಕ್ಕಾಗಲ್ಲ, $1 ಬೇಕಾದ್ರೆ ಕಳಿಸ್ತೀನಿ ಅಂತ ಅಂದ. ಆಯ್ತಾ? ಭಾಳ ದೊಡ್ಡ ಸಾಹಸದ ಕೆಲಸ. ನನ್ನ ಮಗ ವಿದೇಶ ತಗೋದಾನೆ, US ತಗೋದಾನ, ಓ ದೊಡ್ಡ ಸಾಹಸದ ಕೆಲಸ ಮಾಡಿಬಿಟ್ರನ್ನ ನೀವು. ಲೆಕ್ಕ ಹಾಕ್ರಿ, ಸ್ವಲ್ಪ ವಿಚಾರ ಮಾಡಿ ನೋಡ್ರಿ. ಇಷ್ಟು ಹಿಂದೆ ಉಳಿಬಾರ್ದು ನಾವು. ಆವಾಗ ಏನು ಮಾಡಿದಂತ ಗೊತ್ತಾ? ಕಡೆಗೆ ಅಜ್ಜಮ್ಮನ ಆರೋಗ್ಯ ಕೆಡ್ತು, ಊರಾಗ ಯಾರೂ ಇರಲ್ಲ. ಏನೋ ಅಕ್ಕಪಕ್ಕದಾಗ ಬಂದು ಏನೋ ಒಂಚೂರು ಹಾಸಿಗೆ ಹಿಡ್ದಾಗ ನೋಡಿದ್ರೇನು, ಲಾಸ್ಟಿಗೆ ಹಾಕಿದ ಅಜ್ಜಮ್ಮನ ಪ್ರಾಣ ಹೋತು. ಆಮೇಲೆ ಅವನ ಮಗಗೆ ಫೋನ್ ಮಾಡ್ತಾರಂತ. ಆ ಅಕ್ಕಪಕ್ಕದವ್ರು ಯಾರೋ ಫೋನ್ ಮಾಡಿದರೆ, ಆಯಿತು ಅದೇನು ಐತಾ ಮುನ್ಸಿಪಾಲ್ಟಿದೇನೈತ ಅದು ಮಾಡಿರಿ, ನಾ ಅದ್ರದ್ದೇನು $1 ಆಗ್ತದ ಕಳಿಸ್ತೀನಿ ಅಂದ್ರೆ ಸಾಕು. ದೊಡ್ಡ ಸಾಹಸದ ಕೆಲಸ ಮಾಡಿದ್ರಿ ನಿಮ್ಮ ಜೀವನದಾಗ. ಲೆಕ್ಕ ಹಾಕಿ ನೋಡ್ರಿ, ಸ್ವಲ್ಪ ವಿಚಾರ ಮಾಡಿರಿ, ಸ್ವಲ್ಪ ನಮ್ಮ ಜೀವನದಾಗ ವಿಚಾರ ಮಾಡಿರಿ. ನಮಗಾಗಿ ನಾವು ಏನು ಮಾಡ್ಕೊಂಡೆವು, ಅವರಿಗಾಗಿ ಏನು ಮಾಡಿಕೊಟ್ಟೆವು. ಇದೇನು ಸಂಪತ್ತಿ ಅಷ್ಟು ಕಷ್ಟ. ಅದೇ ಲೆಕ್ಕ ಹಾಕಿರಿ, 27 ಕಿಲೋಮೀಟ್ರ್, ಒಂದು 2,000 ಕೊಟ್ಟರೆ 3,000 ಕೊಟ್ಟರೆ, ಅದಕ್ಕಿಂತ ಜಾಸ್ತಿ ಯಾವನೂ ಕೊಡಲ್ಲ. 3,000 ರೂಪಾಯಿ ಕೊಟ್ಟರೆ 27 ಕಿಲೋಮೀಟ್ರ್ ನಿಮ್ದು. ನೀವು 100 ಕೋಟಿ ಮಾಡಿಟ್ಟಿರಿ ಇಲ್ಲಿ ಅವರಿಗೆ, ಮಕ್ಕಳಿಗೆ ಒಂದು ಅರ್ಧ ಕಿಲೋಮೀಟ್ರ್ ತೊಗೊಂಡು ಹೋಗೋಕ್ಕೆ ಸರ್ಕಾರಿ ಗಾಡಿ ಬರ್ತದೆ ತಗೊಂಡು ಹೋಗಕ್ಕೆ. ಇದೇ ಸಂಸ್ಕಾರ, ಇದೇ ಅಭಾವ. ಧರ್ಮ ಸಂಸ್ಕಾರ. ನಾವೊಂದು ಪುಟ ತೆಗೆದು ಓದಲ್ಲ, ಎಲ್ಲ ಕಸಾಲೆ ಕಲ್ತಾರ, ಎಲ್ಲರೂ ಕಲ್ತ್ಕೊಂಡಾರ. ಒಂದು ಪುಟ ನಮ್ಮ ಆಚಾರ್ಯರು ಭಗವಂತರು ಗುಹೆಗಳಿಗೆ ಕೂತ್ಕೊಂಡು ಬರೆದ್ರು, ಗ್ರಂಥ ರಚನೆ ಮಾಡಿದ್ರು. ಯಾವ ಲೋಬಲ್ ಪುರಸ್ಕಾರಕ್ಕಾಗಿ ಅಲ್ರಿ ಬಂಧುಗಳೇ, ಬರೋಂಥ ಜೀವಾತ್ಮರದ ಕಲ್ಯಾಣ ಆಗಲಿ ಅಂತ ತಮ್ಮ ಹೆಸರು ತಕ್ಕ ಬರೆದಿಲ್ಲ. ಒಂದು ಪುಟ ಯಾರು ಓದಲ್ಲ. ಅಲ್ಲಿ ನೋಡ್ರಿ ಮಂದಿರದಾಗ ಹೆಂಗೆ ಗ್ರಂಥ ಹೆಂಗೆ, ಅದ್ರಾಗ ಎಷ್ಟು ದುಗುಳು ಬಿದ್ದಾವೆ. ನಿಮ್ಮ ಮನೇಲಿ ನಿಮ್ಮ ಬಟ್ಟೆ ನಿಮ್ದು ಇದನ್ನೆಲ್ಲ ಹಂಗೆ ಇಟ್ಕೊಂಡಿರಿ, ಹಂಗೆ ಇಟ್ಕೊಂಡಿರನ್ನು ಅವು ಎಷ್ಟು ದಿನ ದುಗುಳ ಕೈ ಹೆಚ್ಚಕ್ಕೂ ಆಗಲ್ಲ. ಯಾಕೆ ಅಂತಂದರೆ ನಮ್ಮದು ಇದೇ ಆದದ್ದು. ವಿನಾಶ ಕಾಲೇ ವಿಪರೀತ ಬುದ್ಧಿ. ಯಾವ ಜೀವಕ್ಕೆ ವಿನಾಶ ಕಾಲ ಬರ್ತದೆ ನೋಡ್ರಿ, ವಿಪರೀತ ಬುದ್ಧಿ ನಡೀತದಂತೆ. ಏನಿಲ್ಲ, ಏನೂ ಹೋಗಲ್ಲ. ನಾವು ಇವತ್ತು ನಮ್ಮ ಇಚ್ಛಾಶಕ್ತಿ ಇದ್ರೆ ಇವತ್ತು ಜಾಗೃತ ಆಗ್ರಿ. ಆಚಾರ್ಯ ಭಗವಂತರು ಅದನ್ನೇ ಹೇಳ್ತಾರೆ. ಅವರು ಶ್ರಾವಕರು ಅಲ್ಲೇ ಅಲ್ಲ. ಇದು ಕಲೀರಿ, ನಿಮ್ಗೆ ಸಂಪತ್ತಿನೂ ದೊರಿಬೇಕಂತಂದ್ರೆ. ಹಿಂದಿತ್ತು, ಏನಾತೋ ಯಾವಾಗ ಇವರು ದಾರಿ ತಪ್ಪಿದ ಮಕ್ಕಳಾದರೂ ಗೊತ್ತಿಲ್ಲ. ಹಿಂದೆಲ್ಲ ಇತ್ತು. ಹಿಂದೆ ಯಾವುದು ಎಷ್ಟೋ 100 ವರ್ಷದ ಹಿಂದೆ ಇದ್ದಿರ್ಬೋದು, ನಾನೇನು ಈಗ ಅಂತ ಹೇಳಲ್ಲ. ಆದರೆ ಎಲ್ಲರೂ ಶ್ರಾವಕರು ಮಾಡೋಂಥ ಧರ್ಮನ್ರಿ. ಭಗವಂತನ ಪೂಜೆ ದಾನ ಎಂದೂ ಬೇರೆಯವ್ರ ಕಡೆಯಿಂದ ಕೊಡಿಸೋದಿಲ್ಲ ಅಂತ ಸ್ವತಃ ತಮ್ಮ ಕೈಯಿಂದ ಕೊಡಬೇಕು. ಎಷ್ಟು ವ್ಯಂಗ್ಯಾತ್ಮಕವಾಗಿ ಮಾತಾಡಿದಾರ. ನಾನು ಹೇಳಿದ್ರೆ ನಿಮಗೆ ಮಹಾರಾಜರು ಹಿಂಗೆ ಹೇಳ್ತಾರ ಅಂತ ಅನಿಸಿತ್ತು. SS ತಿಲಕ್ ಚಂಪು ಆದಿ ಕಾವ್ಯ ತಕ್ಕೊಂಡು ನೋಡ್ರಿ ಏನು ಹೇಳ್ತಾರೆ. ಎಷ್ಟು ವ್ಯಂಗ್ಯಾತ್ಮಕವಾಗಿ ಮಾತಾಡಿದಾರ ಅಂತಂದ್ರೆ ಅದನ್ನು ನೀವು ಕೇಳಲಾರ್ದು. ನಾನು ಹೇಳಿದ್ರು ಮತ್ತೆ ಕಡೆಗೆ ನಾನೇ ಹೇಳ್ದ, ಅದು ಆಚಾರ್ಯರು ಹೇಳಿದ್ರು ಮಹಾರಾಜರು ಹೇಳಿದ್ರು ಅಂತ ಹೇಳಿ. ಏನು ಹೇಳೋದು? ಮಹಾರಾಜರು ಹೇಳಿದ್ರು. ಅದಕ್ಕಾಗಿ ಸ್ವಲ್ಪ ಜಾಗೃತ ಆಗ್ರಿ. ಬಾಕಿದಕ್ಕೆಲ್ಲ ನಾವು ಮಾಡ್ತೀವಿ. ಮದುವೆ ಹಬ್ಬಕ್ಕೆ ಎಷ್ಟು ಖರ್ಚು ಮಾಡ್ತೀರಿ ಅಲ್ರಿ, ಅವ್ರಿಗೆ ಸಂಸ್ಕಾರ ಕೊಡ್ರಲ್ಲ. ನಿಮ್ಮ ಮಕ್ಕಳಿಗೆ
ನೀವು ಅವ್ರ ಭವಿಷ್ಯಕ್ಕೆಲ್ಲ ನೀವೇ ಅಲ್ಲ. ಒಳ್ಳೆ ಸಂಸ್ಕಾರ ಕೊಡ್ರಿ. ನಮ್ಮ ದೇಶದ ಪ್ರಧಾನಮಂತ್ರಿಗಳನ್ನೇನು ಅವ್ರ ತಾಯಿ ತಂದೆ ಪ್ರಧಾನಮಂತ್ರಿ ಮಾಡಿಟ್ಟಿದ್ರನ? ನಮ್ಮ ದೇಶದ ರಾಷ್ಟ್ರಪತಿಗಳನ್ನೇನು ಅವ್ರ ತಾಯಿ ತಂದೆ ರಾಷ್ಟ್ರಪತಿಯಾಗಿ ಮಾಡಿಟ್ಟಿದ್ರನ? ಅವ್ರ ಭಾಗ್ಯದಲ್ಲೂ ಏನೋ ಒಂದು ಸ್ವಲ್ಪ ಇರ್ತದೆ. ಒಳ್ಳೆ ಸಂಸ್ಕಾರ ಮಾಡ್ರಿ. ಹಣ ದುಡ್ದಿಡಕ್ಕೆ ಹೋಗ್ಬೇಡ್ರಿ. ನೀವು ನಿಮ್ಮ ಮಕ್ಕಳಿಗೆ ಹಣ ದುಡ್ದಿಟ್ರಿ ಅಂದರೆ ಶುದ್ಧ ಶತ್ರು ಅಂತ, ವೈರಿ ಅಂತ. ಅವ್ರಿಗೆ ದುಡಿಯೋಕ್ಕೆ ಯೋಗ್ಯ ಮಾಡ್ರಿ. ಅವನು ಒಳ್ಳೆವಾರ ದುಡ್ಕೊಂತಾನೆ, ಕೆಟ್ಟವಾದರೆ ನೀವೆಷ್ಟು ದುಡ್ದಿಡ್ರಿ. ಈ ಕೋಟ್ಯಾಧೀಶರ ಮಕ್ಕಳು ಇವತ್ತು ಭಿಕ್ಷಾ ಬೇಡಕತ್ತವ. ಭಿಕ್ಷಾ ಬೇಡವ್ರ ಮಕ್ಕಳು ಇವತ್ತು ಕೋಟ್ಯಾಧೀಶರಾಗಿದ್ದಾರೆ? ಆಗಿಲ್ಲ, ಆಗ್ತಾರೆ. ಒಳ್ಳೆ ಸಂಸ್ಕಾರ ಕೊಡ್ರಿ. ನಮಗೆ ಸಂಸ್ಕಾರ ಇದ್ದರೆ ಅವ್ರಿಗೆ ಸಂಸ್ಕಾರ ಕೊಡೋದು. ನಿಮ್ಮ ಮನೆಯಲ್ಲಿ ಸಂಸ್ಕಾರಕ್ಕೇನು ಬೇರೆ ಇಲ್ಲ. ನಿಮ್ಮ ಮನೆಯಲ್ಲಿ ಮುನಿಗಳು ಅಲ್ಲ. ಇವ್ರ ಕಥೆ ಅಂದರೆ ಇವ್ರ ಧರ್ಮನೇ ಅಲ್ಲ, ಯಾರ್ದೋ ಧರ್ಮ ಅಂತ ತಿಳ್ಕೊಂಡ್ಬಿಟ್ರಲ್ಲ ನೀವು. ನಿಮ್ಮ ಭವಿಷ್ಯ ಏನಾಗ್ಬೋದು ನೀವೇ ಲೆಕ್ಕ ಹಾಕ್ರಿ. ಅದಕ್ಕೆ ಶ್ರೀರಾಮಚಂದ್ರ, ಲಕ್ಷ್ಮಣರು, ಸೀತೆಯವರು ಆ ಅರಣ್ಯದಾಗಿದ್ದಾಗ ಎಲೆಯಿಂದ ಮಾಡಿದ ಪರ್ಣಕುಟಿ, ಮಣ್ಣಿನ ಪಾತ್ರೆ, ಕಾಡಿನಲ್ಲಿ ಬಿಟ್ಟು ಧಾನ್ಯ, ಕಾಡಿನಲ್ಲಿ ಬಿಟ್ಟು ಹಣ್ಣು, ಒಬ್ರಿಗಲ್ಲ ಎರಡೆರಡು ಜನ ಚಾರಣ ವೃದ್ಧಿ ಮುನಿಗಳಿಗೆ ಆಹಾರ ಕೊಟ್ಟಾರ. ಪದ್ಮಪುರಾಣ ಓದಿ ನೋಡ್ರಲ್ಲ, ಓದಿರಾ? ನಾವು ಯಾವುದು ಓದಲ್ಲ ಮಾರಾದ್ರೆ. ನೋಡ್ರಿ, ಈಗ ನೀವು ಬಂದಿದೆ, ಇಷ್ಟು ಬಂದೀವಿ. ನಾವು ನಮ್ದು 2 ಕೋರ್ಸ್ ಅದಾವ. ನಮ್ದು ಹೊಟ್ಟೆ ತುಂಬೋದು, ಒಂದು ಪೆಟ್ಟಿಗೆ ತುಂಬೋದು. ಇದು ಬಿಟ್ಟರೆ ನಮ್ಮನ್ನು ಮತ್ತೇನು ಕೇಳಬೇಡ್ರಿ. ಅಷ್ಟು ಬಿಟ್ಟರೆ ನಮ್ಮನ್ನು ಕೇಳಬೇಡ್ರಿ. ನೀವು ನಮ್ದೇನೈತೆ ನಾವು ಮಾಡ್ಕೊತೀವಿ, ನಿಮ್ದೇನೈತೆ ನೀವು ಬಂದಿರಿ, ನೀವು ಬಂದಾರಿ ಹಿಡ್ಕೊಂಡು ಹೋಗ್ರಿ. ನಮ್ದೇನೈತೆ ನಾವು ಮಾಡ್ಕೊತೀವಿ, ಸಾಕು. ಇದು ಬಹಳ ತಪ್ಪು ಮಾಡಿದ್ದೀವಿ, ಬಹಳ ತಪ್ಪು ಮಾಡಿದ್ದೀವಿ. ಸ್ವಲ್ಪ ಅಲ್ಲ, ಬಹಳ ತಪ್ಪು. ಅದೇ ಹೇಳಿದ್ನಲ್ಲ, ಅವರು ಶಿಖರದಲ್ಲಿ ಇದ್ದಾಗ ನಾನು ನಿನಗೂ ದರ್ಶನಕ್ಕೆ ಹೋಗಿದ್ದೆ. ಅಲ್ಲಿ ಆ ಡೋಲಿಯವರು ಊಟ ಮಾಡ್ತಾಯಿದ್ರು ಮೇಲೆ, ಗುಡ್ಡದ ಮೇಲೆ. ನಾನು ಏನೈತಿ ಇದು, ಕ್ಯಾ है भैया, इसमें क्या क्या है? कुछ नहीं है बाबा, चना है, चना को सेक करके आटा बनाते हैं, उसमें नमक मिलाते हैं, पानी से अभी घोल करके मिर्ची चबाते चबाते ಊಟ ಮಾಡ್ತಿದ್ರು. ಅಂದರೆ ಕಡಲೆ ಸಿಪ್ಪೆ ಸಹಿತ ಕಡಲೆ ಹಿಟ್ಟು ಮಾಡ್ತಿರಲ್ಲ, ಆ ಕಡಲೆ ಅದನ್ನು ಹುರಿತಾರೆ. ಸ್ವಲ್ಪ ಹುರಿದು ಅದ್ರ ಸಹಿತ ಹಿಟ್ಟು ಮಾಡ್ತಾರೆ, ಸಿಪ್ಪೆ ತೆಗಿಯಲ್ಲ. ಹಿಟ್ಟು ಮಾಡಿಕೊಂಡು ಅದರಾಗೆ ಸ್ವಲ್ಪ ಉಪ್ಪು ಹಾಕಿ ಬರ್ತದಂತ ಕಾಣುತ್ತೆ. ಈಗ ಅದು ನಾನು ಗೋಧಿ ಇರ್ತದನಂತ. ಇಲ್ಲ ಮಾವ, ಗೋಧಿ ಇದ್ದರೆ ನಮ್ಮ ಹೊಟ್ಟೆ ಎಲ್ಲ ಕೆಟ್ಟು ಹೋಗ್ತದ, ಆಗಲ್ಲ, ಅದು ಗೋಧಿ ಹಾಕಲ್ಲ. ಇದು ಇಷ್ಟೇ. ಅದಕ್ಕೆ ಅಲ್ಲಿ ಪ್ಯಾಕೆಟಾಗೆ ಬರ್ತದೆ, ಅದ್ರ ಉಪ್ಪು ಹಾಕೇನು ಬರ್ತತೇನ. ಅದ್ರಾಗ ನೀರಾಗ ಕಲಿಸ್ಕೊಂಡು ಮೆಣಸಿನ್ಕಾಯಿ ಕಚ್ಕೊಳೋದಂದ್ರೆ ಗೊತ್ತಾ ನಿಮಗೆ? ಸಾಂಬಾರು ಬೇಕು, ಪಲ್ಯ ಬೇಕು, ಅದು ಬೇಕು, ಇದು ಬೇಕು, ಅವು ಬೇಕು, ಅದ್ರಾಗ ಉಪ್ಪು ಬೇಕು, ಉಪ್ಪಿನಕಾಯಿ ಬೇಕು, ಉಪ್ಪು ಬೇಕು. ಮೊದಲೇ ಹಾಕಿ ಮಾಡಿದ್ದಾರೆ ಪಕ್ಕದಲ್ಲೇ ಉಪ್ಪಿಂದು ಪಾತ್ರೆ. ಈ ಕೈಲಿ ಉಣ್ಣೋದು, ಈ ಕೈಲಿ ಹಾಕ್ಕೊಳ್ಳೋದು. ಉಪ್ಪು ಕಮ್ಮಿ ಆಗೈತೆ, ಇದಕ್ಕೆ ಸಕ್ಕರೆ ಕಮ್ಮಿ ಆಗೈತೆ, ಇದಕ್ಕೆ ಅದು ಕಮ್ಮಿ ಆಯ್ತು, ಇದಕ್ಕೆ ಖಾರ ಕಮ್ಮಿ ಆಗೈತೆ. ನೋಡ್ರಿ, ಅದು ಬೇಕು, ಜಿಲಾಪಿನೂ ಬೇಕು, ನಮ್ಕಿನ್ ಬೇಕು, ಸೇವು ಬೇಕು, ಎಲ್ಲ ಬೇಕು ನಮಗೆ. ಹಪ್ಪಳನೂ ಬೇಕು, ಸಂಡಿಗೆನೂ ಬೇಕು, ಎಲ್ಲ ಬೇಕು ಅವ್ರಿಗೆ. ಅಂದ್ರೆ ಲೆಕ್ಕ ಹಾಕಿ ನೀವು ವಿಚಾರ ಮಾಡಿ. ನೀವು ಮಾಡಿದ್ದೆ ಪುಣ್ಯ ನಿಮಗೆ. ನಾನೇನು ಹೇಳ್ತಲ್ಲ, ನಾವು ಮಾಡಿದ್ದು ಭಗವಂತರು ಮಾಡಿದ್ದಲ್ಲ, ನೀವು ಮಾಡಿದ್ದು ಪುಣ್ಯನೇನೋ ನಿಮಗೆ ಇದೆಲ್ಲ ಸಿಕ್ಕೈತೆ. ಅಲ್ಲೇ ಶಿಖರ್ಜಿಲಿ ನಾನು ನನ್ನ ಕಣ್ಣಾರೆ ನೋಡಿದೆ. 8-9 ವರ್ಷದ ಬಾಲಿಕೆ ಇರ್ಬೋದು. 15 ಕಿಲೋಮೀಟ್ರ್ ಗುಡ್ಡವನ್ನು ಏರ್ಕೊ ಹೋಗ್ಕೊಂಡು ಏನು ಕೇಳ್ತಿದ್ದು ಗೊತ್ತಾ? ಬಾಬೂಜಿ 2 ರೂಪಾಯಿ ದೇವನ, 2 ರೂಪಾಯಿ ದೇವನ. 15 ಕಿಲೋಮೀಟ್ರ್ ಪರ್ವತ ಏರಿ ಹೋಗ್ಕೊಂಡು 2 ರೂಪಾಯಿ ಕೊಡಿ ಬಾಬು, ಸಾವುಕಾರ್ರೆ, ಯಜಮಾನ್ರೆ, 2 ರೂಪಾಯಿ ಕೊಡಿ,
2 ರೂಪಾಯಿ ಕೊಡಿ ಅಂತ ಭಿಕ್ಷಾ ಬೇಡ್ತಾ ಇತ್ತು. ಒಂದು 8 ರಿಂದ 9 ವರ್ಷ. ನಾನೇನು ಕೇಳಿಲ್ಲ ಅದಕ್ಕೆ ವಯಸ್ಸು. ನೋಡಿದ್ರೆ ನನಗಷ್ಟು ಅನ್ನಿಸ್ತು. ಲೆಕ್ಕ ಹಾಕಿ ನೋಡ್ರಿ ನೀವು, ಎಷ್ಟು ಸಾಮಾನ್ಯದ ಕೆಲಸ ಅಂದರೆ 15 ಕಿಲೋಮೀಟ್ರ್ ಪರ್ವತ ಏರಿ ಹೋಗ್ಕೊಂಡು ಒಂದು ಎಷ್ಟು, ನಾನು ಅಜ್ಮೀರ್ದಾಗಿದ್ದೆ, ಒಂದು 4-5 ಜನ ಸಣ್ಣ ಸಣ್ಣ ಇಷ್ಟು ಸಣ್ಣ ವಯಸ್ಸಿನವರು ಬಾಲಿಕೆಯರು ಬಾಲಕರೆಲ್ಲ ಬಂದರು. ನಾನು ಅಲ್ಲಿದ್ದ ನೋಡಿದೆ, ದರ್ಶನ ಮಾಡಕ್ಕೆ ಬಂದರು. ದರ್ಶನ ಮಾಡಿದ್ರು, ಮಾತಾಡ್ಬಾರ್ದು ಕೇಳ್ರಿ. ಆವಾಗ ನಾನು ಕೇಳಿದೆ, ನೀವು ಶಾಲೆಗೆ ಹೋಗಲ್ಲನು ಅಂತ. ಇಲ್ಲ ಬಾಬಾ ಅಂತ. ಏನು ಮಾಡ್ತೀವಿ, ಇದೆಲ್ಲ ಪ್ಲಾಸ್ಟಿಕ್ ಬಿದ್ದವೆಲ್ಲ ಹೆಕ್ಕೊಂಡು ಹೋಗ್ತೀವಿ. ನಾನಂದೆ, ನೀವು ಈಗ ಓದ್ಬೋದಲ್ಲ, ಈಗ ಅಭ್ಯಾಸ ಮಾಡೋಕ್ಕೆ ಅವಕಾಶ ಐತೆ ನಿಮಗೆ, ಸರ್ಕಾರನೂ ಎಲ್ಲ ಕೊಡ್ತದೆ, ಊಟನೂ ಕೊಡ್ತದೆ, ನಿಮಗೆ ಎಲ್ಲರೂ ಕೊಡ್ತಾರೆ, ಎಲ್ಲ ವ್ಯವಸ್ಥೆ ಐತೆ, ನಿಮ್ಮ ಬಟ್ಟೆ ಎಲ್ಲ ಕೊಡ್ತಾರೆ, ನಿಮಗೆಲ್ಲ ವ್ಯವಸ್ಥೆ ಮಾಡುತ್ತೆ. ಬಾಬಾ ನಮ್ಮನ್ನು ಶಾಲೆಗೆ ಸೇರ್ಸೋರು ಯಾರು? ನಾವು ಈ ಪ್ಲಾಸ್ಟಿಕ್ ಅಲ್ಲಿ ಇಲ್ಲಿ ಬಿದ್ದದ್ದು ಹೆಕ್ಕೊಂಡು ಹೋಗ್ತೀವಿ. ನಮ್ಮಪ್ಪ ಅದರ 3 ಕಾಸು ಬಂದದ್ನು ಅದನ್ನು ಬಡ್ದು ಸರಿಯಾಗಿ ಕುಡ್ಕೊಂಡು ಬಿದ್ದಿರ್ತಾನೆ. ನಮ್ಮನ್ನು ಸೇರ್ಸೋರು ಯಾರು ಅಂತ ಹೇಳಿ ಲೆಕ್ಕ ಹಾಕ್ರಿ. ಇದು ಏನೋ ನೀವು ಮಾಡಿದ್ದೆಲ್ಲ ಪುಣ್ಯ ನಿಮ್ಗೆ ಇವತ್ತು ದೊರೆತೈತೆ, ಪೂರ್ವಾರ್ಜಿತ. ಅದನ್ನು ಇವತ್ತು ನಾವು ಒಳ್ಳೇದು ಮಾಡ್ಕೊಳ್ಳ ಅಂತಂದರೆ, ಉಪಯೋಗ ಮಾಡ್ಕೊಳ್ಳ ಅಂತಂದರೆ, ನಾವು ಏನು ಮಾಡೋಕ್ಕಾಗಲ್ಲ ಅಂತ ಹಂಗೆ ಬಿಟ್ಟರೆ ಏನೂ ಆಗಲ್ಲ. ನೀವು ಈಗ ಬರಲ್ಲ ಅಂತಂದರೆ, ನೀವು ಒಬ್ಬರು ಬರಲ್ಲ ಅಂದರೆ ಯಾರಿಗೆ ಪ್ರವಚನ ಹೇಳ್ಬೇಕು? ಯಾರೋ ನಿಮ್ಮಂತ ಹೇಳ್ತಿದ್ರು, ಮಾಡಿದ್ರಿ ಯಾರು ಬರಲಿ ಬಿಡಲಿ, ನೀವು ನಿಮ್ಮ ಸಮಯದಲ್ಲಿ ನೀವು ಪ್ರವಚನ ಮಾಡಿರಿ. ಅಂದರೆ ನಮಗೆ ಪ್ರವಚನ ಮಾಡೋದೇ ಒಂದು ಕಾಯಿಲೆ ಐತೆ ಅಂತ ಆಯ್ತು. ಮೈಕು ನಾನೇ ಹಚ್ಕೊಳ್ಬೇಕು, ನಾಳಿಂದ ಶುರು ಮಾಡಬೇಕು. ನೀವು ಬೇಕಾದ್ರೆ ಬರಲಿ ಬಿಡ್ರಿ, ನಿಮ್ಮ ಟೈಮಿಗೆ ಪ್ರವಚನ ಶುರು ಮಾಡಿರಿ. ಅಂದರೆ ನಮ್ಗೆ ದೊಡ್ಡದು ಇದೊಂದು ಕಾಯಿಲೆ ಅಲ್ಲ. ನಾವು ವಿಚಾರಣೆ ಮಾಡೇ ಇಲ್ಲ. ಏನು ಮಾಡಿಲ್ಲ? ವಿಚಾರಣೆ ನಾವು ಮಾಡಿಲ್ಲ ಏನು ಅಂತಾನೆ. ಅದಕ್ಕೆ ಸ್ವಲ್ಪ ವಿಚಾರ ಮಾಡ್ರಿ. ಇನ್ನೂ ಕೆಟ್ಟಿಲ್ಲ. ಜಬ್ ಜಾಗೆ ತಬ್ ಸಬೇರ. ನೀವು ಯಾವಾಗ ಎಚ್ಚರ ಆಗ್ತೀರ ಆಗ ಬೆಳಕಾಗ್ತದೆ. ರಾತ್ರಿ 12 ಗಂಟೆಗೆ ಹೇಳ್ರಿ, ಬೆಳಿಗ್ಗೆ 12 ಗಂಟೆಗೆ ಹೇಳ್ರಿ, ರಾತ್ರಿ 12 ಗಂಟೆಗೆ ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು? ನಿಮ್ಗೆ 4 ಗಂಟೆಗೆ ರೈಲ್ ಹಿಡ್ಕೊಳ್ಬೇಕು. ಎಲ್ಲಿಂದ? ಮೈಸೂರ, ಕೇರ್ಪೇಟೆ, ಇಲ್ಲ ಅಂದ್ರೆ ಹೊಳೆ ನರಸೀಪುರ ಐತಲ್ಲ ಅಲ್ಲಿಗೆ. ಅದ್ರಾಗೂ ಎತ್ತಕ್ಕೆ ಹೋಗಾರ ನೀವು? ನಿಮ್ಮ ಯಾರೋ ಕಾಸು ಬೇಕಾದ್ರೆ ನಿಮ್ಮ ಅಣ್ಣ ತಮ್ಮನ ಮಕ್ಕಳು ಮದುವೆ ಐತಿ, ಏನೈತೆ? ಅಥವಾ ಅಣ್ಣ ತಮ್ಮನ ಮದುವೆ ಐತೆ, ಹೋಗ್ಬೇಕಂದ್ರೆ ರಾತ್ರಿ ನಿದ್ದೆ ಬರ್ತತನ? ಬರ್ತತ? ಯಾವ ನಿದ್ರೇನೂ ಬರಲ್ಲ. ಇಲ್ಲ, ಬೆಳಗಾತು ಮನಗಲ್ಲ, ಇನ್ನೂ ಬೆಳಗಾತು, ಚಲೋ ಹೇಳು ಬೆಳಗಾಯ್ತು, ಮನೆಗೆ ಇಲ್ಲ ಅಂದರೆ ಆಸಕ್ತಿ ನಮಗಾದರೆ ಇತ್ತು ಅಂತಂದರೆ ಎಲ್ಲವೂ ಆಗ್ತವ. ಸ್ವಲ್ಪ ಆಸಕ್ತಿ ಬಹಳ ಮಹತ್ವಪೂರ್ಣ. ಬಹಳ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಿ. 2 ಕಾರ್ಯನಾದರೂ ನೀವು ಮಾಡಿ, ನಿಮಗೆ ಜನ್ಮಾಂತರಕ್ಕೆ ಬರೋ ಅಂಥ ಆಸ್ತಿ ನೀವು ಗಳಿಸ್ತೀರಿ. ಸಮಯ ಎಷ್ಟಾಗ್ತದೆ? ಹೌದಾ? ನೋಡ್ರಿ, ಈ ದಾನ ಕೊಟ್ಟದ್ರ ಫಲ ನೀವು ಹಂಗೆ ತಿಳಿಬೇಡ್ರಿ. 10 ಬಹುತಕ್ ನಿಮ್ಗೆ ಉಪವಾಸ ಸಾಯ್ಬೇಕು ಅನ್ನೋ ಪರಿಸ್ಥಿತಿ ಬರಂಗಿಲ್ಲ. ಒಂದು ತುತ್ತು ಆಹಾರ ಕೊಟ್ರಿ. ಈ ದಾನ ಕೊಡೋದಂತೂ ಬಿಡ್ರಿ, ನೋಡೋಕ್ಕೂ ಬರಲ್ಲ. ಎಷ್ಟು ದರಿದ್ರತ ಇವ್ರಿಗೆ ಬಂದಿತ್ತು. ಅಕ್ಕಪಕ್ಕದಾಗ ಆಹಾರ ಆದ್ರೆ ನೋಡೋಕ್ ತಕ್ಕ ಬರಲ್ಲ. ಮನೆ ಸದಸ್ಯರೇ ನೋಡಲ್ಲ ಬಿಡ್ರಿ. ದುರ್ಭಾಗ್ಯ ಹೆಂಗೈತಂತ ಭಾಳ ವಿಚಿತ್ರ. ದಾನ ಅನ್ನೋದನ್ನೇ ಅಲ್ಲಿ ಆಚರಿಸಿ ಸಾವಿರಾರು ಚೌಕ ಮಾಡ್ಕೊತಿದ್ರು ಆಚಾರ್ಯ ಭಗವಂತರಿದ್ದಲ್ಲಿ. ಕೊಡಕ್ಕಂತೂ ಆತು, ನೋಡಕ್ಕೆ ಎಷ್ಟು 1000 ಜನ ನೋಡಕ್ಕಾದ್ರೆ ಸಿಗ್ತದೆ, ಕೊಡಕ್ಕೆ ಸಿಕ್ಕದಿದ್ದೆ. ಅದ್ರ ಮಹಿಮೆ ಅವ್ರು ತಿಳ್ಕೊಂಡ್ರಿ. ಅದೇ ಹೇಳಿದ್ನಲ್ಲ, ಏನು ನಾವು ಇನ್ನೂ 0 ಇದ್ದೀವಿ, ನಾವು ಏನು 0 ಮೈನಸ್ ಆಗಿ ಇದ್ದೀವಿ. ನಾನು ಎಷ್ಟು ಸರಿ ಹೇಳಿದ್ ನಿಮ್ಗೆ, ಬೆಂಗಳೂರಿಗೆ ನಿಮ್ಮ ಕರ್ನಾಟಕದವರು ಎಷ್ಟು ಲಕ್ಷ ಜನ ಇದ್ದಾರೆ ಜೈನರು. ಏನು ಮಾಡ್ಯಾರ?
ಅವರು ಉತ್ತರ ಭಾರತರು ಅವರು ಒಂದು 3,000-4,000 ಜನ, ಮನೆ 4,000-5,000 ಜನ ಬಂದಿರ್ಬೋದು. ಒಂದು 10,000 ಜನ ಮನೆಯೇ ಬಂದಿರ್ಬೋದು ಬಿಡಿ ಬೆಂಗಳೂರಿಗೆ. ಯಾಕೆ ಅಂತಂದ್ರೆ ಅಲ್ಲಿ ಇಲ್ಲಿ ಬೇರೆ ಕಡೆ ಇದ್ದಾರೆ. ಇದು ವೈಟ್ ಫೀಲ್ಡಾಗಿ ಒಂದೇ ಕಡೆ ಜ್ಞಾನೋದಯ ಸೊಸೈಟಿ ಮಾಡೋದಲ್ಲಿ ಅಲ್ಲೇ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಒಳಗೆ 1,500 ಮನೆ ಆಗ್ಯಾರ. ನನಗೆ ಹೇಳ್ತಿದ್ರು ಅವ್ರು ಬಸ್ತಿ ಕಟ್ಕೊಂಡು ದಿನ ಬೆಳಗಾದ್ರೆ 150 ಜನದಿಂದ 300 ಜನ ತನಕ ಅಭಿಷೇಕ ಮಾಡ್ತಾರಂತ. ನಿಮ್ಮವರು ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಲ್ಲಿ? ಹೊಟ್ಟೆ ತುಂಬೋದು, ಪೆಟ್ಟಿಗೆ ತುಂಬೋದು ಅಷ್ಟೇ. ಮತ್ತೆ ನಾವು ಕಲ್ತದ್ದೇ ಅಷ್ಟೇ ಅಲ್ಲ, ಅದ್ರ ಮುಂದಿದೆ. ನನಗೆ ಹೇಳ್ತಿದ್ದೆ, ಇದೇ ನಿಮ್ಮ ಹಾಸನದ ಪುರೋಹಿತರ ಮಗ ಅಲ್ಲಿ ಪವನ್ ಪಂಡಿತ್ ಅಂತ ಇದ್ದಾರೆ, ಇದರ ಹೆಚ್ಚಿಯಲ್ಲಿ ಬಂದಿರ್ತಾರೆ ಮಹಾರಾಜರೇ. ಈ ಸುತ್ತ 700 ಮನೆ ಇದ್ದಾರೆ ಕರ್ನಾಟಕದವರು, ಅಲ್ಲೇರು ಈ ಮಂದಿರಕ್ಕೆ ಬರೋರು. 7 ಜನ ಯಾರು ಅಭಿಷೇಕ ಪೂಜೆಗೆ ಬರಲ್ಲ. ಅವ್ರು 250 ಮನೆ ಇದಾವೆ, 250 ಜನನು ಬೆಳಗ್ಗೆ ಅಷ್ಟು ಹೊತ್ತಿಗೆ ಬರ್ತಾರೆ ಅಂತ. ಇನ್ನೂ ಬೆಳಕು ಬಿಟ್ಟಿರಲ್ಲ, ಮಡಿ ಉಟ್ಕೊಂಡು ಬಂದಿರ್ತಾರೆ. ಇಲ್ಲಿ ಬಂದು ಮಡಿ ಉಟ್ಕೋತಾರೆ, ಅಭಿಷೇಕ ಪೂಜೆ ಮಾಡ್ತಾರೆ. ಮೊನ್ನೆ ಹೇಳ್ತಿದ್ರು ನೋಡ್ರಿ, ಒಂದು 23,000 ಸ್ಕ್ವೇರ್ ಫೀಟ್ ವೈಟ್ ಫೀಲ್ಡಾಗಿ ಜಾಗ ತಗೊಂಡ್ರಂತ. ಮತ್ತೊಂದು ಬಸ್ಸಿ ಕಟ್ಟರು, ಅದ್ರ ಪಕ್ಕದಾಗೆ ಮುನಿಗಳಿಗೆ ಕಾಡಿಗೆ ಹೋಗೋಕ್ಕೆ ಅಲ್ಲಿ ಬೆಂಗಳೂರಿಗೆ ಸಿಗ್ಬೇಕು. ಇಲ್ಲಿ ಚಾತುರ್ಮಾಸ ಮತ್ತು ಧರ್ಮಶಾಲೆ ಕಟ್ಟಕ್ಕಂತ 20 ಎಲೆಕತ್ನಲ್ಲಿ ಬಂದು ಕರಿಯಕತ್ತೀರಿ ಮಹಾರಾಜರೇ. ಯಾವಾಗಿಂದ ತಮ್ಮನ್ನು ಕರಿತಾ ಇದ್ದೀವಿ, ಬನ್ನಿ ಬನ್ನಿ ನಮ್ಮಲ್ಲಿ ಬರ್ರಿ ಅಂತ ಭಾಳ ಕರಿಯಕತ್ತರು. ಈಗ ಅದಕ್ಕೆ ಜಾಗ ತಗೊಂಡಿವು ಅಂತ ಹೇಳ್ತಿದ್ರು. ಅಲ್ಲೇ ಬಂದರು, ಅಭಿಷೇಕ ಪೂಜೆ ಮಾಡಿದ್ರು ಬೆಳಗ್ಗೆ. ನಾನು ಇಲ್ಲೇ ಬಿದಿರೆ ಚಾತುರ್ಮಾಸ ಮಾಡಿದಾಗ ಅಲ್ಲೇರೆಲ್ಲ ಬಂದರು. 125 ಕಿಲೋಮೀಟ್ರ್ ದೂರ ಬೆಳಗ್ಗೆ ಅಲ್ಲಿ ಎಷ್ಟೊತ್ತಿಗೆ ಎದ್ದಿರ್ಬೇಕು ಲೆಕ್ಕ ಹಾಕ್ರಿ. 125 ಕಿಲೋಮೀಟ್ರ್ ಆಗ್ತದೆ ಬಿದಿರಿಗೆ, ವೈಟ್ ಫೀಲ್ಡಿಂದ. ಬೆಳಿಗ್ಗೆ ಅಲ್ಲಿಂದ ಬಂದವರ ಅವ್ರು ಎಷ್ಟೊತ್ತಿಗೆ ಎದ್ದಿರಬೇಕು, ಎಷ್ಟು ಲೆಕ್ಕ ಹಾಕ್ರಿ. ಬಂದರು, ಎಲ್ಲ ಮಡಿ ಹೆಂಗೆ ಗೊತ್ತಾ, ಸೂಟ್ ಕೇಸ್ ಹಂಗೆ ಒಳ್ಳೆ ಸ್ಟೀಲ್ ಡಬ್ಬಿ ಮಾಡಿಕೊಟ್ರು. ನಾನೇನು ಇಟ್ಕೊಂಡ್ರ ಅಂತ ಕಡೆಗೆಲ್ಲ ಅದರ ಬಟ್ಟೆ ಜೋಡಿಸಿಡ್ತಿದ್ರು. ನಿಮ್ಗೆ ಇನ್ನೊಂದು ಮಾತು ಹೇಳ್ಬೇಕಂದ್ರೆ, ನಾನು ಇಲ್ಲೇ ಗದಗದ ಹತ್ರ ನಾವು ಅದ್ರ ಮಹಿಮೆ ತಿಳ್ಕೊಂಡೇ ಇಲ್ಲಲ್ರಿ. ಧರ್ಮದ ಮಹಿಮೆ ನಮ್ಗೆ ಹೆಂಗಾಗೋದು? ಗದಗದ ಹೋಗ್ತಾರ ಸೊರ್ಟೂರು ಅಂತ ಒಂದು ಊರಾಗಿದ್ದೆ. ಅಲ್ಲಿಂದ ಜೈಪುರದಿಂದ ಅಜ್ಮೀರ್ದಿಂದ 3 ಜನ ಶ್ರಾವಕರು 2 ಜನ ಶ್ರಾವಕಿಯರು, ಒಟ್ಟು 5 ಜನ ಬರ್ತಾರೆ. ಅವರು ಅವತ್ತು ಏನು ಮಾಡಿದ್ರು ಗೊತ್ತಾ, ಇವತ್ತು ಬರೋ ದಿನ ಕುಂತಲಗಿರಿಯಿಂದ 700 ಕಿಲೋಮೀಟರ್ ದೂರ, 600-700 ಕಿಲೋಮೀಟರ್, ಒಟ್ಟು ಚೂರು ಹೆಚ್ಚು ಕಮ್ಮಿ ಇರಲಿ ಬಿಡ್ರಿ. ಕುಂತಲಗಿರಿ ಮಹಾರಾಷ್ಟ್ರದಾಗ ಅಲ್ಲಿ ಬೆಳಗ್ಗೆ ಅಭಿಷೇಕ ಪೂಜೆ ಮಾಡಿದ್ದಾರೆ. ಲೆಕ್ಕ ಹಾಕ್ರಿ, ನೀವು ವಿಚಾರ ಮಾಡ್ರಿ. ಅಲ್ಲಿ ಅಭಿಷೇಕ ಪೂಜೆ ಮಾಡಿದ್ದಾರೆ. ಅಲ್ಲಿಂದ ಅಲ್ಲಿ ಮುನಿಗಳಿಗೆ ಆಹಾರ ಕೊಟ್ಟರು. ಅಲ್ಲಿ ಯಾರು ಮುನಿಗಳಿದ್ರೆ ಅವ್ರಿಗೆ ಆಹಾರ ಕೊಟ್ಟು ಊಟ ಮಾಡ್ಕೊಂಡು ಬಿಟ್ಟಾರೆ. ರಾತ್ರಿ 10 ಗಂಟೆಗೆ ಬಂದಾರ. ಎಲ್ಲಿಗೆ? ಸೊರಟೂರಿಗೆ. 10 ಗಂಟೆ ರಾತ್ರಿ ಬಂದ್ಕೊಂಡು ವೈಯಾವೃತ್ತಿ ಮಾಡಕತ್ತ. ಮತ್ತೆ ಅವರಿಗೆ ಇಲ್ಲಿ ಶ್ರಾವಕರಿಗೆ ಹೇಳಿದಾರ, ನೀವು ಒಂದು ಸ್ವಲ್ಪ ನಮ್ಮ ಬಾವಿ ನೀರು ರಾಶಕ್ಕೆ ಮಾಡಿ ಇಟ್ರಿ, ನಮ್ಮ ಬಂದು ಬೆಳಗ್ಗೆ ಪೂಜೆ ಮಾಡ್ಕೊತೀವಿ. ಅಲ್ಲಿಂದ 4 ಕಿಲೋಮೀಟರ್ ದೂರ ಸಿರಟ್ಟಿಗೆ ಹೋಗಿದ್ದಾರೆ. ಅಲ್ಲಿ ಉಳಿಯೋಕ್ಕೆ ಜಾಗ ಇಲ್ಲ ಅಂತ ಅಲ್ಲಿ ಹೋಗಿ ಉಳ್ಕೊಂಡಾರೆ. ಬೆಳಗ್ಗೆ ಒಂದು ಅಭಿಷೇಕ ಪೂಜೆ ಮಾಡಿದ್ರು, ಮತ್ತು ಆ ಮಡಿ ಬೇರೆ, ಮತ್ತೆ ಆಹಾರ ಕೊಡಕ್ಕೆ ಮಡಿ ಬೇರೆ. ಅಲ್ಲ, ನಾವೇನಾದ್ರು ಸ್ವಲ್ಪ ವಿಚಾರ ಮಾಡ್ತೀರನ್ನ ನಿಮ್ಮ ಜೀವನದಾಗ, ಇದು ನಿಮ್ಮ ಜೀವನದಾಗ ಆಗ್ಬೋದಾ? ಆವಾಗ ಲೆಕ್ಕ ಹಾಕ್ರಿ. ಆಮೇಲೆ ಏನು ಮಾಡ್ರಿ ಗೊತ್ತಾ, ಓದ್ತೀರಿ ನೀವು, ಶ್ರಾವಣ ಬೆಳಗ್ಗೆ ಓದ್ತೀರಿ, ಉಂಡ ತಿಂದ ಆಯ್ತು, ತೀರ್ಥಯಾತ್ರೆ ಆಗೋತು, ಹೋಗಿ ಊಟ ಮಾಡಿದೆ, ಪಂಚಕಲ್ಯಾಣಕ್ಕೆ ಹೋದವು, ಊಟ ಮಾಡಿದವು, ಕೈ ಒರೆಸ್ಕೊಂಡು ನಡೀವಿ, ಆಗೋದು. ದೊಡ್ಡ ಪಂಚಕಲ್ಯಾಣ ಆಯ್ತು, ದೊಡ್ಡ ಪೂಜೆ ಆಯ್ತು. ಶ್ರಾವಣ ಬೆಳಗೊಳದಾಗ ಒಂದಿಷ್ಟು ಅದು ಯಾವಾಗ ಸೋಸದ ನೀರು, ಯಾವಾಗ ಕಾಯಿಸಿದ್ದು, ಯಾವಾಗಂದ ಒಂದಿಷ್ಟು ಒಂದು ತಮಗೆ ನೀರು, ಅದಕ್ಕಷ್ಟು ಒಂದು ವಿವೇಕಿಲ್ಲ. ಆವಾಗ ಅವರು ಅಭಿಷೇಕ ಪೂಜೆ ಮಾಡಿದರು, ಆಹಾರ ಕೊಟ್ಟರು, ಊಟ ಮಾಡಿಕೊಂಡ್ರು. ಅವ್ರಿಗೇನೋ ಒಂದು ಸ್ವಲ್ಪ ದಾನ ಕೊಡ್ಬೇಕಾಗಿತ್ತು. ಮಂದಿರದ್ದು ಕಮಲೆಲ್ಲ ವೇದಿಲಿ ನಾವು ಕೊಡ್ತೀವಿ ಅವರಿಗೆಲ್ಲ ಅಂದರು. ಇವ್ರು ಮಾಡಾರ ಯಾರು, ನಾವು ಕೊಡ್ತೀವಿ ಇದು ಮಾಡಿ ಚೆನ್ನಾಗಿ ಮಾಡಿರಿ ಅಂತ ಹೇಳಿದ್ರು. ದಾನ ಕೊಡೋಕಲ್ಲಿ ಯಾರೂ ಕಾಣಲಿಲ್ಲ. ಮತ್ತು ಹೆಂಗೆ ಯಾರೋ ಒಬ್ಬರು ಸಿಕ್ಕರು, ಅವರು ದಾನ ಕೊಟ್ಟರು. ಸಾಯಂಕಾಲ ಮತ್ತೆ ಆರತಿ ಭಕ್ತಿ ಟೈಮಿಗೆ ಕೊಲ್ಲಾಪುರದಲ್ಲಿ ಪೂಜ್ಯ ನೇಮ್ ಸಾಗರ್ ಮಹಾರಾಜ್ ಇದ್ರು, ಅಲ್ಲಿಗೆ ಹೋದರು.
ಗದಗದಿಂದ ಕೊಲ್ಲಾಪುರಿಗೆ ಕಮ್ಮಿ ಅಂದ್ರೆ ಒಂದು 400 ಕಿಲೋಮೀಟರ್ ಕಮ್ಮಿ ಅಂತೂ ಇಲ್ಲ. ಅಲ್ಲಿ ಆರತಿ ಭಕ್ತಿಗೆ ಹೋಗಿದ್ದಾರೆ, ಅಲ್ಲಿ ಆರತಿ ಭಕ್ತಿ ಮಾಡ್ಕೊಂಡಾರೆ. ಲೆಕ್ಕ ಹಾಕ್ರಿ. ನಾನು ಅದೇ ಜಬಲ್ಪುರದಾಗೆ 2015ರಲ್ಲಿ ರಂಗಂ ಕಾಲೋನಿ ವರ್ಷ ಹಾಕಿದ್ದೆ. ಬೊಂಬೈದಲ್ಲಿ ಅವರು ಒಂದು ವರ್ಷಕ್ಕೆ ಒಂದು 100 ಕೋಟಿ ರೂಪಾಯಿ ದಾನ ಕೊಡ್ತಾರೆ. ಪ್ರಭಾತ್ ಜೈನ್ ಅಂತ ಅವರು ಬಂದರು ನೋಡ್ರಿ. ಜಬಲ್ಪುರದಾಗ ರಾತ್ರಿ 11 ಗಂಟೆಗೆ ಬಂದಾರೆ. ವಿಮಾನದಾಗ ಬಂದು ಜಬಲ್ಪುರ ಹೇಳಿದಾರ, ನಾಳೆಯಿಂದ ದಶಲಕ್ಷಣಕ್ಕೆ ಹೋಗ್ಬೇಕು ಆಚಾರ್ಯಶ್ರೀ ಹತ್ರ ಅಂತ. ನಾನಿನ್ನು ರಾತ್ರಿ ವಿಶ್ರಾಂತಿ ಮಾಡಿದ್ದೆ. ಅಷ್ಟೊತ್ತಿಗೆ ಬಂದು ನಿದ್ದೆ ಬಂದಿರಲಿಲ್ಲ. ಅಷ್ಟೊತ್ತಿಗೆ ಬಂದು ನಾವು ಸುಮಾರು ಮಲಗದ 10-11 ಗಂಟೆ ಆಗ್ತದೆ. ಒಂದು ಅರ್ಧ ಗಂಟೆ ನಿದ್ದೆ ಬರೋಕ್ಕೆ ಆಗ್ತದೆ. ಮಹಾರಾಜಿ ಬಹಳ ಸೊಳ್ಳೆ ಬಾಗಿಲೆಲ್ಲ ಬಂದಿತ್ತು. ಮಹಾರಾಜಿ ಮೇ ಆಯಾ ಪ್ರಭಾತ್ ಜೈನ್ ಜೋರಾಗಿ ಹೇಳಕತ್ತ. ಬಾಗಿಲು ತೆಗೆದೆ. ಮತ್ತು ಆಗ 11 ಗಂಟೆ ಎಲ್ಲಿಂದ ಬೊಂಬೈಯಿಂದ ಬಂದ್ಕೊಂಡು ಉಯ್ಯಾರತಿ ಮಾಡ್ರು. ಮತ್ತು ಹೇಳಕತ್ತಿದ್ರು, ಮಹಾರಾಜರೇ ಈಗ ಹೋಗ್ತೀನಿ, ನಾಳೆ ಈಗ ಹೋಗಿ ಬೀನಾ ಬರ್ದಾಗ ಆಚಾರ್ಯಶ್ರೀ ಹತ್ರ ದಶಲಕ್ಷಣ ಆಚರಿಸ್ತೀನಿ, ನೋಡ್ರಿ ವಿಚಾರ ಮಾಡಿ ನೋಡ್ರಿ ಏನು ಹೇಳ್ತಾರೆ ಗೊತ್ತಾ. ಅಷ್ಟು ದಶಲಕ್ಷಣ ಆಚರಿಸೋದು ಆಚಾರ್ಯ ಭಗವಂತರ ಹತ್ರ. ಅಲ್ಲೇನೆ ದಿನನಿತ್ಯ ಚೌಕ ಮಾಡ್ಕೊಳ್ಳೋದು, ಆಹಾರ ಕೊಡೋದು. ಸಿಕ್ಕಿದ್ರೆ ನಮ್ಮ ಭಾಗ್ಯ, ಸಿಕ್ಕದಿದ್ದರೆ ಇನ್ನೇನು ಮಾಡೋಕ್ಕಾಗಲ್ಲ. ಆಮೇಲೆ ಅನಂತ ಚತುರ್ದಶಿಗೆ ಉಪವಾಸ ಮಾಡ್ತೀನಿ. ಮತ್ತು ಹೇಳಕತ್ತರು, ಮಹಾರಾಜರೇ ನಮ್ಮ ಕರ್ಮನೂ ನೋಡ್ರಿ ಹೆಂಗೈತಂತ, ಪಾರಣ ಮಾಡ್ತೀನಿ ಶ್ರೀಲಂಕಾದಾಗ ಹೋಗಿ ಅಂತ ಹೊಡ್ಮೇದೀನಿ. ಏನು 100 ಕೋಟಿ ರೂಪಾಯಿ ಹತ್ರ ದಾನ ಕೊಡ್ತಾರೆ ವರ್ಷ. ಜಬಲ್ಪುರ್ ಹತ್ರ ಬೀನಾಬಾರ್ದಾಗ ಉಪವಾಸ ಮಾಡೋದು, ಪಾರಣ ಮಾಡೋದು ಎಲ್ಲಿಗೆ? ಬೊಂಬೈದಾಗ ಒಬ್ಬರು ಡಾಕ್ಟರ್ ಸುಭಾಷ್ ಜೈನ್ ಅಂತ ಅದಾರ. ಅವ್ರ ಮಗಳು ಅಮೇರಿಕ ಹೋಗ್ತ. ನಮ್ಮಲ್ಲಿ ಏನಾದ್ರು ಒಂಚೂರು ಆಗಬಾರ್ದಿದ್ದೆ ಆದರೆ ಅಯ್ಯೋ ಒಂದಿನ ಪಡ್ಗಾನ ಮಾಡಿದ್ರೆ ಅವತ್ತು ಮಹಾರಾಜರು ಬರಲ್ಲ ಅಂದ್ರೆ ನಾನೇನು ಪಡ್ಗಾನೇ ಮಾಡಲ್ಲ. ನಮ್ಮನೆಗೆ ಬರಲ್ಲ ಮಹಾರಾಜರು, ಹೋಗಲಿ ನಾವ್ಯಾಕೆ ಪಡ್ಗಾನ ಮಾಡಬೇಕು? ಏನು ಇವ್ರದ್ದು ಬುದ್ಧಿನೋ ಏನು ವಿಚಾರ. ಅವ್ರ ವರ್ಷ ಅವ್ರು ಏನಾದ್ರು ಒಂಚೂರು ಆದ್ರೆ ನಾವು ಧರ್ಮನೇ ಬಿಟ್ಟು ಹೋಗ್ಬಿಡೋದು. ದೇವ್ರು ನಮ್ಗೆ ಯಾಕೆ ಹಿಂಗೆ ಮಾಡ್ಯಾರ? ಅವ್ರ ಮಗ 12ನೇ ಮಾಡಿ ಮೇಲೆ ಕೂತ್ಕೊಂಡು ಹೆಂಗೆ ಓದ್ತಿದ್ನಂತೆ. ಒಬ್ರು ಪುತ್ರಿ ಒಬ್ಬ ಪುತ್ರ 2005 ಹತ್ತರದಾಗ, ಅದಕ್ಕಿಂತ ಒಂದು 2 ವರ್ಷ ಮೊದಲೇನೆ ಆಗಿರ್ಬೋದು. ಅದು ಹೇಗೆ ಕೆಳಗೆ ಬಿದ್ದನೋ ತೀರ್ಕೊಂಡ. ಆಮೇಲಿಂದ ಆಚಾರ್ಯಶ್ರೀಗಳ ಕಡೆ ಬರಕತ್ತಾರೆ. ಇಬ್ಬರು ಪತಿ ಪತ್ನಿ ಡಾಕ್ಟರ್ ಅದಾರೆ. ನನ್ನ ಅನುಸಾರ ಕಮ್ಮಿ ಅಂತಂದ್ರೆ ಒಂದು ವರ್ಷಕ್ಕೊಂದು 25 ಕೋಟಿ ರೂಪಾಯಿ ದಾನ ಕೊಡ್ತಾರೆ. ಬೊಂಬೈದಾಗ 4000 ಸ್ಕ್ವೇರ್ ಫೀಟ್ ಜಾಗ ತಗೊಂಡ್ರು. ದಾದಾರ್ದಾಗ ಮಂದಿರ ಕಟ್ಟಾರ. ಈಗ ಪಂಚಕಲ್ಯಾಣಕ್ಕೆ ಆಗ್ತದೆ ಅಂತ ಕಾಣ್ತದೆ. ಅಲ್ಲಿಗೆ ಹೋಗಿದ್ದಾರೆ ಅವರು. ಯಾರು ಅಕ್ಷಯ್ ಸಾಗರ್ ಮಹಾರಾಜರೇನು ಅಲ್ಲೇ ಪಂಚಕಲ್ಯಾಣ ಆಗೋದೈತೆ. ಇವ್ರು ಪ್ರಭಾತ್ ಜೈನರು ಒಂದು ಮಂದಿರ ಕಟ್ಟಾರ. ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ರ ಅವರು. ಆಮೇಲಿಂದ ಆಚಾರ್ಯಶ್ರೀಗಳ ಕಡೆ ಹೋಗಿ 40ರಿಂದ 45 ವರ್ಷ. ನಾನೇನು ಕೇಳಲಿಲ್ಲ ಅವ್ರದ್ದು ವಯಸ್ಸು. ಇಬ್ರದ್ದು ಪತಿ ಪತ್ನಿ, ಇಬ್ರು ಪ್ರತಿಮಾಧಾರಿಗಳಿದ್ದಾರೆ. ಕಾರದಿಂದ ದಾದರ್ ತಕ್ಕ ನಿಮ್ಮ ಮನೆಯಿಂದ ಮನೇಲಿ ಆರಾದ್ರೆ ಇಲ್ಲಿ ಬಸ್ತಿ ತಕ್ಕ 4-15 ಹೆಜ್ಜೆ ಬರೋಕ್ಕೂ ತಯಾರಿರಲ್ಲ ಯಾರು. ಅವ್ರು ಕಾರದಿಂದ ದಾದರ್ ತಕ್ಕ ನನ್ನ ಜೊತೆಗೆ ಬಂದರು. ಅದೇ ಪ್ರಭಾತ್ ಜೈನ್ ಅಂದರು, ಮಹಾರಾಜರು ನೋಡ್ರಿ ನಿನ್ನೆ ಇವ್ರ ಪತಿ ಪತ್ನಿ ಕುಂಡಲ್ಪುರದಾಗ 2.5 ಕೋಟಿ ಅಭಿಷೇಕ ಮಾಡಿ ಬಂದರು. ಬಡೆ ಬಾಬಾಗ ಬಂದದ್ದಷ್ಟೇ ಅವ್ರ ಮನೇಲಿ ಆಹಾರ ಕೊಡ್ಬೇಕಿತ್ತು. ಸೂತ್ಗೇನ ಬಂತಂತ ಕಾರದಿಂದ ದಾದರ್ ತಕ್ಕ ಮೊದಲನೇ ಚತುರ್ದಶಿ ಇತ್ತು. ಇಬ್ಬರು ಪತಿ ಪತ್ನಿದ ನಿರ್ಜಲ ಉಪವಾಸ. 14ರಿಂದ 15 ಕಿಲೋಮೀಟರ್ ಬೆಳಗ್ಗೆ ಎತ್ಕೊಂಡು ಒಂದು ಹನಿ ನೀರು ಕುಡ್ದಿಲ್ಲ. ಆ ಬೊಂಬೈದಾಗಂತೂ ಪೂರಾ ಬಟ್ಟೆ ಒದ್ದೆ ಆಗಿರ್ತಾವ. ಅವ್ರು ಪ್ರಭಾತ್ ಜೈನ ನನಗೆ ಮಹಾರಾಜರು ನೋಡ್ರಿ ನಿನ್ನೆ ಇವ್ರದ್ದು ಇಬ್ಬರದು ಪತಿ ಪತ್ನಿದು ಉಪವಾಸ ಐತೆ, ನಿಮ್ಮ ಜೊತೆಗೆ 15 ಕಿಲೋಮೀಟರ್ ನಡ್ಕೊಂಡು ಬಂದಾರ. ಅವ್ರ ಮಗಳು ಅಮೇರಿಕಾದ. ನಮ್ಗೊಂದು ಚೂರು ಪಾಪದಿಂದ ಭಯನೇ ಇಲ್ಲಲ್ರಿ. ಅವ್ರ ಮಗಳು ಅಮೇರಿಕ ಓದ್ತಾ ಇದ್ದಾರೆ. ಅವ್ರ ಮನೆ ಬಾವಿ ನೀರನ್ನು ಸೋಸಿ ತಣ್ಣೀರು ತಗೊಂಡೋಗಿದ್ದಾರೆ. ಅಲ್ಲಿ ತಗೊಂಡೋಗಿ ಅದರಾಗ ಸೋಸಿ ಎಷ್ಟು ದಿನ ಇದ್ದೀರ ಅದನ್ನ ಮತ್ತೆ ಜೀವಾಣಿಗಳನ್ನು ತಂದು ತಮ್ಮ ಮನೆ ಬಾವಿ ಬೊಂಬೈದಲ್ಲಿ ಬಿಟ್ಟಿದ್ದಾರೆ. ನಮ್ಮ ಪಾಪದಿಂದ ಭಯನೇ ಇಲ್ಲಲ್ರಿ. ಅದ್ರಾಗ ಬಂದ ಜೀವಿಗಳನ್ನ ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ತಂದು ತಮ್ಮನೆ ಬಾವಿಗೆ ಬೊಂಬೈದಾಗ ತಂದು ಬಿಟ್ಟ. ಲೆಕ್ಕ ಹಾಕ್ರಿ. ನಮ್ಗೇನಾದ್ರು ಪಾಪದಿಂದ ಭಯ ಐತನ? ಸಂಸ್ಕಾರ ಎಲ್ಲಿಂದ ಬರಬೇಕು?
ಗುಂದೇಲಖಂಡದಾಗ ಆಚಾರ್ಯಸಿರಿ ಬಂದಾಗ ಒಂದು 7-8 ವರ್ಷದ ತಾಲ್ಬೆಟ್ ಅಂತ ಆ ಊರಿಗೆ ಹೋಗಿದ್ದೆ ನಾನು. ಒಂದು 7-8 ವರ್ಷದ 8-9 ವರ್ಷದ ಬಾಲಕಿರ್ಬೋದು. ನೀರು ಸೋಸೋದು ನೋಡಿ ಆಚಾರ್ಯಸಿರಿ ಹೇಳಿದ್ರಂತೆ, ಯಾ ಅಭಿ ಧರ್ಮ ಜೀವಂತ ಹೇ, ಧರ್ಮನೂ ಸತ್ತೋಗ್ಬಿಡ್ತದ. ನಾ ಧಾರ್ಮಿಕೋ ಧರ್ಮ. ಸ್ವಾಮಿ ಸಮಂತ್ರಬೋಧ ಆಚಾರ್ಯ ಧರ್ಮಾತ್ಮರ ಅಭಾವದಲ್ಲಿ ಧರ್ಮ ಎಲ್ಲೂ ಪ್ಯಾಟೆಲ್ ಖರೀದಿ ಮಾಡೋ ವಸ್ತು ಅಲ್ರಿ. ಅದರಿಂದ ನಮ್ದು ಈ ಸ್ಥಿತಿ ಆಗೈತೆ. ಇನ್ನೂ ಹಿಂಗೆ ಆಗಬಾರ್ದು. ಸ್ವಲ್ಪನಾರು ವಿಚಾರ ಮಾಡಿರಿ. ಪ್ರಭುದೇವರಲ್ಲಿ ಸತ್ಯ ಹೇಳೋದೇ ನಾನು ಏನು ಹೇಳವ, ನಾ ಹೇಳೋನೆ. ಬೇಕಾದ್ರೆ ನೀವು ಕೇಳ್ರಿ ಬಿಡ್ರಿ, ನೀವು ಬರ್ರಿ ಬಿಡ್ರಿ. ಯಾಕೆಂದ್ರೆ ನಾನು ಹೇಳ ಅಂದ್ರೆ ಇನ್ಯಾರು ಹೇಳ್ಬೇಕು? ಯಾರು ಹೇಳೋರಿದಾರನ್ನು? ನಾವಂತೂ ಸತ್ಯ ಹೇಳೋದು. ನೀವು ಆಚರಿಸ್ತಿರೋ ಬಿಡ್ತಿರೋ ಇಲ್ಲ, ನಾನು ಹೇಳ್ದಂತೆ ನೀವು ಏನು ಮಾಡಕ್ಕೆ ಹೋಗ್ಬೇಡ್ರಿ. ನೀವು ವಿಚಾರ ಮಾಡಿ ನೋಡ್ರಿ. ನಿಮ್ಗೇನಾದ್ರು ಆತ್ಮ ಕಲ್ಯಾಣ ಮಾಡ್ಕೊಳ್ಬೇಕನ್ನ. ನಂಗೇನು ಬೇಡ ಆತ್ಮ ಕಲ್ಯಾಣ ಬೇಡ ಮಾಡೋದ ಬಿಡ್ರಿ. ನಾವೇನು ಹೇಳ್ತಿಲ್ಲ. ನೀವು 3 ಹೊತ್ತು ಉಂಡ್ಬೇಕಾದ್ರೂ ಜಗದ್ಗುರು ಆಗ್ರಿ, 100 ಹೊತ್ತು ಉಂಡು ಜಗದ್ಗುರು ಆಗ್ರಿ. ನೀವು ಹೆಂಗೆ ಮೋಕ್ಷಕ್ಕೆ ಹೋಗ್ತಿರೋ ಹೋಗ್ರಿ, ನಾವೇನು ಬೇಡ ಅನ್ನಕ್ಕೆ ಯಾಕಂದ್ರೆ. ಆದರೆ ಸತ್ಯ ನಾವು ಹೇಳ್ತೀವಿ. ನಿಮ್ಗೇನಾದ್ರು ಸ್ವಲ್ಪ ಸತ್ಯ ಸ್ವಲ್ಪ ಹೇಳೋದು ಸ್ವಲ್ಪ ಇದು ಅನ್ನಿಸ್ತದೆ ಜನರಿಗೆ. ಆದರೆ ಸತ್ಯ ನಾಳೆಯಿಂದ ಶಿಬಿರ ಐತೆ, ನಿಮಗೆಲ್ಲ ಗೊತ್ತಾಗೈತೆ. ನಿನ್ನೆ ಸಾಯಂಕಾಲ ತೋರಿಸಿದ್ರು ಪೂಜಾ ದ್ರವ್ಯ ಹೇಗೆ ಇಟ್ಕೊಳ್ಬೇಕಂತ. ಒಂದು ವ್ಯವಸ್ಥಿತ ಇದ್ದರೆ ಚಂದದ್ರಿ, ಅವಾಗ ಭಾವನೂ ಆಗ್ತದೆ. ಇಲ್ಲ ಅಲ್ಲಿ ಹುಡ್ಕಕ್ಕೆ ಹೋದ್ರಿ, ಇಲ್ಲಿ ಹುಡ್ಕಕ್ಕೆ ಹೋದ್ರಿ, ಯಾವ ದ್ರವ್ಯ ಹುಡ್ಕಕ್ಕೆ ಹೋದ್ರಿ ಅದೇನು ಗೊತ್ತಿಲ್ಲ, ಯಾವ ದ್ರವ್ಯ ಐತೋ ಇಲ್ಲ. ಅದಕ್ಕೆ ಚೆನ್ನಾಗಿ ಇಟ್ಕೊಂಡು ನಾಳೆಯಿಂದ ಬೆಳಿಗ್ಗೆ ಅಷ್ಟೊತ್ತಿಗೆ 5:45 ನೀವು ಹಾಜರಿರಿ. ಎಲ್ಲ ಮಡಿ ಉಟ್ಕೊಂಡು ಬರ್ರಿ, ಸೀರೆ ಉಟ್ಕೊಂಡು ಬರ್ರಿ. ನೀವು ಬಾಲಿಕೆಯರು ಎಲ್ಲ ಸೀರೆ ಉಟ್ಕೊಂಡು ಬರ್ರಿ. ಪೂಜೆಗೆ ಬರಾಗ ಭಾಳ ಮಹತ್ವಪೂರ್ಣ ಐತೆ ಸಂಸ್ಕಾರ. ಯಾರು ಹೇಳಿದ್ರು ನಮಗೆ ಸೀರೆ ಉಡೋಕೆ ನಾಚಿಕೆ ಆಗ್ತದಂತ. ಏನಂದ್ರು? ನಾಂದೆ ನಿಮ್ಗೆ ಇನ್ನೊಂದು ದಿನ ಭಗವಂತನಿಗೆ ಮುನಿಗಳಿಗೆ ದರ್ಶನ ಮಾಡೋಕ್ಕೂ ನಾಚಿಕೆ ಆಗ್ತದ. ಇನ್ನು ಹೆಚ್ಚಿಗೆ ದೂರ ಇಲ್ಲ, ಹತ್ರ ಭಾಳ ಬಂದ್ಬಿಟ್ಟಿರಿ ನೀವೀಗ. ಏನು ಬಂದಿದ್ರಿ? ಭಗವಂತರ ದರ್ಶನ ಮಾಡೋಕ್ಕೂ ನಿಮ್ಗೆ ನಾಚಿಕೆ ಆಗ್ತದ, ಮಂದಿರಕ್ಕೆ ಹೋಗೋಕ್ಕೂ ನಾಚಿಕೆ ಆಗ್ತದ. ಯಾಕೆಂದ್ರೆ ನಿಮ್ಮ ದಿನಾಸ ಕಾಲ ಭವಿಷ್ಯ ಹತ್ತಿರದಾಗ ಐತೆ. ಅದಕ್ಕಾಗಿ ಪ್ರಭುದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಗುರುದೇವರಲ್ಲಿ ನೋಡೋಣ ಎಷ್ಟು ಜನ ಬರ್ತಾರಂತ. ಅದರ ಅನುಸಾರ ಇವತ್ತೇ ಕೊಡೋದಿದ್ರೆ ನೀವು ಯಾರು ಬಂದಿರಲ್ಲ, ಅದನ್ನೆಲ್ಲ ಒಂದು ಇದನ್ನ ಗ್ರಂಥ ಇವೆಲ್ಲ ನಾಳೆ ಯಾವ್ಯಾವ್ದಕ್ಕೆ ಎಷ್ಟು ಜನ ಬರ್ತಾರೆ ನೋಡೋಣ. ಅದರ ಅನುಸಾರ ನಿಮಗೆ ಬರೆಯೋಕ್ಕೆ ಒಂದು ಇದು ನೋಟ್ಬುಕ್ಕು, ಪೆನ್ನು ಮತ್ತು ಒಂದು ಇದು ಬೇಕು, ಅದು ಫೈಲು. ಅದರ ಜೊತೆಗೆ ಗ್ರಂಥ ನಾಳೆ ನಿಮ್ಮ ಯಾವ್ಯಾವ ಕ್ಲಾಸಿಗೆ ಬರ್ತೀರಾ ಅದರ ಅನುಸಾರ ನೋಡೋಣ. ಒಂದು ಈ ಬೆಳಿಗ್ಗೆ ಒಂದು ಕ್ಲಾಸ್ ತೊಗೊತಾರೆ, ಸಾಯಂಕಾಲ ಈ ಸಣ್ಣ ಮಕ್ಕಳಿಗೆ ಬೇರೆ ತೊಗೊತಾರೆ. ನೀವು ತೊಗೊಳ್ರಿ. ಸಣ್ಣವರಿಗೆ ದೊಡ್ಡವರಿಗೆಲ್ಲ ಸ್ವಲ್ಪ ಇವ್ರು ತೊಗೊಳ್ಳಿ. ಆಮೇಲೆ ಮತ್ತು ಯಾರು ತೊಗೊಳ್ಳೋದಿದ್ರೆ ನಾನು ನೋಡ್ತೀನಿ. ನಾನು ಒಂದು ಕ್ಲಾಸ್ ಇದು ಸ್ವಾಧ್ಯಾಯ ಮಾಡ್ತೇನೆ, ಅದಕ್ಕೆ ನಡೀತದೆ. ನೀವು ಬಂದರೆ ಮಾಡ್ಬೋದು ಇದೆಲ್ಲ. ಇಲ್ಲ ಅಂದರೆ ಏನು ನಮ್ದೇನು ಕೆಟ್ಟಿಲ್ಲ, ನಮ್ಮದು ಕೆಟ್ಟಿಲ್ಲ, ನಿಮ್ಮದು ಏನು ಕೆಟ್ಟಿಲ್ಲ. ನೀವು ನಿಮ್ಮನೆ ಜಾಗದಾಗ ಸರಿ, ನಾವು ನಮ್ಮ ಜಾಗದಾಗ ಸರಿ ಇರ್ರಿ ಅಪ್ಪ. ನೀವು ನಿಮ್ಮ ಇರ್ರಿ, ನಾವು ನಮ್ಮಲ್ಲಿ ಇರ್ತೀವಿ. ಏನು ಮಧ್ಯಾಹ್ನ ಯಾರು ಬರಲ್ಲ ಅಂತಾರಲ್ಲ? ಇಲ್ಲ, ಮಕ್ಕಳು ಬರಬಹುದು ಮರಜಿ. ಮಕ್ಕಳು ಯಾರು ಬರಲ್ಲ, ಮಕ್ಕಳು ಇರೋರು ಇವರೇ 3-4 ಜನ ಅಷ್ಟೇ ಬರ್ಲಿ ಮರಜಿ. ಇಲ್ಕೆಲ್ಲ ಅದಕ್ಕಾಗಿ ಸಾಯಂಕಾಲ ಮತ್ತೆ ತಗೊಂತಾರೆ ಸಾಕು ಅವ್ರಿಗೆ. ಅಷ್ಟೇ 4-5 ಗಂಟೆ ಬರ್ಲಿ. ಇಲ್ಲ ಬ್ಯಾಡ ಬಿಡ್ರಿ, 4-5 ಗಂಟೆ. ಮತ್ತೆ ಸಾಯಂಕಾಲ 6 ಗಂಟೆಗೆ ಬಂದ್ರು ನೋಡ್ರಿ, ಹೇಳ್ರಿ ಬಂದ್ರು ಬರ್ಲಿ, ತಗೊಳ್ರಿ. ಅದಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಬರ್ಲಿ, ಏನು ತೊಂದರೆ ಇಲ್ಲ. ನಾವು ಎಲ್ಲದಕ್ಕೂ ತಯಾರಿದ್ದೀವಿ. ನಾವು ಯಾವ ಕಾರ್ಯಕ್ಕೂ ತಯಾರಿರ್ತೀವಿ. ಆದರೆ ನಿಮ್ಮದು ನಿಮ್ಗೆ ಬಿಟ್ಟಿದ್ದು ಬಂದ್ರೆ ಆಯಿತು. ಸಾಯಂಕಾಲನೂ ಅಷ್ಟೇ ಒಂದು ಇದಾಗ್ತದೆ. ಅದಕ್ಕಾಗಿ ನೋಡ್ರಿ, ನೀವು ಶ್ರಾವಿಕರು ಬರ್ಬೋದು ಮಧ್ಯಾಹ್ನ, ಏನು ತೊಂದರೆ ಏನಾದ್ರು ಕೆಡ್ತದೆ, ಬೇಕಾದಂಗೆ ಇರ್ತದೆ, ಚೆನ್ನಾಗಿರ್ತದೆ. ಬರ್ರಿ, ಕಲ್ತ್ಕೊಳ್ರಿ, ಒಳ್ಳೇದೈತೆ, ಭಾಳ ಲಾಭ ತಗೊಳ್ಬೋದು. ಪ್ರಭುದೇವರಲ್ಲಿ ಪ್ರಾರ್ಥನೆ, ಗುರುದೇವರಲ್ಲಿ ಇದೇ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಪ್ರಭು ಎಲ್ಲರಿಗೂ ಸದ್ಬುದ್ಧಿ ಪ್ರಾಪ್ತ ಆಗಲಿ, ಸನ್ಮಾರ್ಗದ ಪ್ರಾಪ್ತಿ ಆಗಲಿ. ಪ್ರಭು ತಾವೇಗೆ ಸಿದ್ಧತ್ವ ಶುದ್ಧತ್ವ ಮೋಕ್ಷ ಪಡ್ಕೊಂಡ್ರೆ ತಮ್ಮೆಲ್ಲರಿಗೂ ಮೋಕ್ಷದ ಪ್ರಾಪ್ತಿ ಆಗಲಿ ಅಂಥೇಳಿ ಪರಮ ಪೂಜ್ಯ ಸಂತ ಶಿರೋಮಣಿ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಜಿ ಮಹಾರಾಜ್ ಕಿ ಜೈ. परम पूज्य 108 पायसागर मुनि महाराज की जय.